ಇವತ್ತು ನಾವು ದ್ವಿತೀಯ ಪಿಯುಸಿಯ ವ್ಯವಹಾರ ಅಧ್ಯಯನದ 4ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಿಮಗೆ 3 ಥಿಯರಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆ ಚಾಪ್ಟರ್ ಹೆಸರು ಯೋಜಿಸುವಿಕೆ ಅಥವಾ ಪ್ಲಾನಿಂಗ್. ಯೋಜಿಸುವಿಕೆ ಆರ್ ಪ್ಲಾನಿಂಗ್. ಪ್ಲಾನಿಂಗ್ ಈಸ್ one of the basic function of the management. There are 5 main functions, important functions of the management. ಆ 5 ಏನು ಮೂಲ ಕಾರ್ಯಗಳು ಅದಾವಲ್ಲ, ಅದರೊಳಗೆ ಇದು ಒಂದು. ನಿರ್ವಹಣೆಯ ಮೂಲ ಕಾರ್ಯಗಳಲ್ಲಿ ಯೋಜಿಸುವಿಕೆಯು ಒಂದಾಗಿದೆ. ಪ್ಲಾನಿಂಗ್ is one of the basic managerial function. One of the basic managerial functions. There are 5 basic functions of the management. ನಿರ್ವಹಣೆಯ 5 ಮೂಲ ಕಾರ್ಯಗಳು ಯಾವ್ಯಾವುದು? ಯೋಜಿಸುವಿಕೆ, ಪ್ಲಾನಿಂಗ್. ಸಂಘಟಿಸುವಿಕೆ, ಆರ್ಗನೈಸಿಂಗ್. ಸಿಬ್ಬಂದಿ ನಿರ್ವಹಣೆ, ಸ್ಟಾಫಿಂಗ್. ನಿರ್ದೇಶಿಸುವಿಕೆ, ಡೈರೆಕ್ಟಿಂಗ್. ನಿಯಂತ್ರಿಸುವಿಕೆ, ಕಂಟ್ರೋಲಿಂಗ್. ಸೊ ದೀಸ್ ಆರ್ ದಿ 5 ಬೇಸಿಕ್ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಪ್ರತಿಯೊಬ್ಬ ನಿರ್ವಹಣಾ ಅಧಿಕಾರಿಯು ಈ ಕಾರ್ಯಗಳನ್ನ ನಿರ್ವಹಿಸಬೇಕಾಗುತ್ತದೆ. ತಮ್ಮ ತಮ್ಮ ಹಂತದಲ್ಲಿ ಪ್ರತಿಯೊಬ್ಬ ನಿರ್ವಹಣಾ ಅಧಿಕಾರಿಯು ಅಥವಾ ಉನ್ನತ ಹಂತದಲ್ಲಿರುವಂತಹ ನಿರ್ವಹಣಾ ಅಧಿಕಾರಿ ಆಗಿರಬಹುದು ಅಥವಾ ಕೆಳ ಹಂತದಲ್ಲಿ ಇರುವಂತಹ ನಿರ್ವಹಣಾ ಅಧಿಕಾರಿಗಳು ಇರಬಹುದು, ಪ್ರತಿಯೊಬ್ಬರು ಈ 5 ಕಾರ್ಯಗಳನ್ನ ನಿರ್ವಹಿಸಲೇಬೇಕು. ಸೊ ಈ 5 ಕಾರ್ಯಗಳಲ್ಲಿ ಪ್ಲಾನಿಂಗ್ ಈಸ್ ದ ಫಸ್ಟ್ ಫಂಕ್ಷನ್. ಇದು ಮೊದಲನೇ ಮಹತ್ವವಾದಂಥ ಕಾರ್ಯ. ನಾವು ಯಾವುದೇ ಒಂದು ಕಾರ್ಯವನ್ನ ಕೈಗೆತ್ತಿಕೊಳ್ಳುವ ಪೂರ್ವದಲ್ಲಿ ಅದರ ಬಗ್ಗೆ ನಾವು ಆಲೋಚನೆಯನ್ನ ಮಾಡಬೇಕು. ಆ ಕಾರ್ಯಗಳ ಬಗ್ಗೆ ನಾವು ಯೋಜನೆಗಳನ್ನ ಮಾಡ್ಕೋಬೇಕು. ಅಂದ್ರೆ ಏನು ಕಾರ್ಯಗಳನ್ನ ಮಾಡಬೇಕು, ಯಾವಾಗ ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು, ಇವೆಲ್ಲವನ್ನ ನಾವು ಪೂರ್ವಭಾವಿಯಾಗಿ ನಿರ್ಧರಿಸಬೇಕು. ನಂತರ ಆ ಕಾರ್ಯಗಳನ್ನ ಮಾಡಿದ್ರೆ ನಮಗೆ ಅಲ್ಲಿ ಯಶಸ್ವಿ ಲಭ್ಯವಾಗುತ್ತದೆ, ಯಶಸ್ವಿ ದೊರೆಯುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಈ ಪ್ಲಾನಿಂಗ್ ಅನ್ನುವಂತಹ ಏನು ಕಾರ್ಯವಿದೆಯಲ್ಲ, ಅದು ಅತಿ ಅವಶ್ಯಕ. ಯಾರು ಪ್ಲಾನ್ಗಳನ್ನ ಮಾಡಿ ಕೆಲಸಗಳನ್ನ ಮಾಡ್ತಾರ ಅವರು ವಿಫಲ ಆಗುವುದು ಕಡಿಮೆ. ಒಬ್ಬ ಕಾಮರ್ಸ್ ಗ್ರಾಜುಯೇಟ್ ಬಿಸ್ನೆಸ್ ಮಾಡೋದಕ್ಕೂ ಒಬ್ಬ ಸೈನ್ಸ್ ಅಥವಾ ಆರ್ಟ್ಸ್ ಗ್ರಾಜುಯೇಟ್ ಬಿಸ್ನೆಸ್ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಕಾಮರ್ಸ್ ಗ್ರಾಜುಯೇಟ್ ಕಲ್ತು ಹೋಗಿರ್ತಾನೆ, ವ್ಯವಹಾರವನ್ನು ಹೇಗೆ ಮಾಡಬೇಕು, ಸಿಬ್ಬಂದಿ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಗ್ರಾಹಕರನ್ನ ಹೇಗೆ ನಾವು ಏನಪ್ಪ ಮೋಟಿವೇಟ್ ಮಾಡಬೇಕು, ಪ್ರೇರಣೆ ಮಾಡಬೇಕು, ನಮ್ಮ ಸರಕುಗಳನ್ನು ಖರೀದಿಸುವ ಹಾಗೆ ಗ್ರಾಹಕರನ್ನ ಹೇಗೆ ಹಿಡಿದಿಟ್ಕೊಳ್ಬೇಕು, ಸಂಸ್ಥೆಯನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಇವೆಲ್ಲವನ್ನ ನಾವು ಕಲ್ತು ಹೋಗ್ತೇವೆ. ಅದನ್ನ ನಾವು ಅಲ್ಲಿ ಅಪ್ಲೈ ಮಾಡಬಹುದು. ಆ ನಾಲೆಜ್ ಅನ್ನ ನಾವು ಅಪ್ಲೈ ಮಾಡಿ ವ್ಯವಹಾರದಲ್ಲಿ ಯಶಸ್ವಿ ಆಗಬಹುದು. ಬೇರೆ ಬಿಸ್ನೆಸ್ ನಮಗೂ ಅವಾಗ ನೀವು ವ್ಯತ್ಯಾಸವನ್ನು ಕಾಣ್ತೀರಿ. ಸೊ ಹೀಗೆ ಯಾರು ಕಾಮರ್ಸ್ ಅನ್ನು ತೆಗೆದುಕೊಂತಾರ ಅವ್ರಿಗೆ ಈ ಅನುಕೂಲತೆಗಳು ಸಿಗ್ತಾವೆ. ಸೊ ಇದು ನಿಮಗೆ ಮೈಂಡಿಗೆ ಬಂದಿರಬಹುದು ಅಥವಾ ಯಾರು ನಿಮ್ಗೆ ಹೇಳಿರ್ಬೋದು. ಸೊ ಅದಕ್ಕಾಗಿ ನೀವು ಕಾಮರ್ಸ್ ಅನ್ನ ಆಯ್ಕೆ ಮಾಡಿದ್ರಿ. ಸೊ ಹೀಗೆ ಯಾವುದೇ ಒಂದು ಕೆಲಸ ಮಾಡುವ ಪೂರ್ವದಲ್ಲಿ ನಾವು ಪ್ಲಾನಿಂಗ್ ಅನ್ನ ಮಾಡಲಿಕ್ಕೆ, ಹಾಗೆ ಪ್ಲಾನಿಂಗ್ ಈಸ್ ಮಸ್ಟ್ ಇನ್ ಎವ್ರಿ ಒನ್ಸ್ ಲೈಫ್. ಓಕೆ, ಈಗ ನಾವು ಇಲ್ಲಿ ನಿರ್ವಹಣೆಯಲ್ಲಿ ಈ ಒಂದು ಯೋಜಿಸುವಿಕೆಯ ಮಹತ್ವ ಏನು, ಅದರ ಲಕ್ಷಣಗಳು ಏನು, ಅದರ ಪ್ರಕಾರಗಳು ಏನು, ಯೋಜಿಸುವಿಕೆ ಎಂದರೆ ಏನು, ಇವೆಲ್ಲವನ್ನು ನಾವು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಕಲಿಯೋಣ. ಮೊದಲಿಗೆ ಪೀಠಿಕೆ, ಇಂಟ್ರೊಡಕ್ಷನ್. ಯೋಜಿಸುವಿಕೆಯು ನಿರ್ವಹಣೆಯ ಮೂಲ ಕಾರ್ಯಗಳಲ್ಲಿ ಒಂದು ಮುಖ್ಯವಾದಂಥ ಕಾರ್ಯವಾಗಿದೆ. ಕೇವಲ ಮುಖ್ಯವಾದಂತಹ ಕಾರ್ಯ ಅಲ್ಲ, ಇದು ಪ್ರಾಥಮಿಕ ಕಾರ್ಯವಾಗಿದೆ. ಆಲ್ ಅದರ್ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ಸ್ ವಿತ್ ದ ಪ್ಲಾನಿಂಗ್. ಈ ಒಂದು ನಿರ್ವಹಣೆಯ ಇತರೆ ಕಾರ್ಯಗಳು ಯೋಜಿಸುವಿಕೆ ಕಾರ್ಯದಿಂದವೇ ಪ್ರಾರಂಭ ಆಗುತ್ತವೆ. ಈ ಯೋಜಿಸುವಿಕೆ ಏನು ಒಂದು ಕಾರ್ಯ ಚೌಕಟ್ಟನ್ನು ಹಾಕಿಕೊಡುತ್ತದೆ, ಅದರ ಅಡಿಯಲ್ಲಿ ಇತರೆ ಕಾರ್ಯಗಳು ನಡೆಯುತ್ತವೆ. ಸೊ ಹೀಗಾಗಿ ಯೋಜಿಸುವಿಕೆಯು ನಿರ್ವಹಣೆಯ ಮೂಲ ಕಾರ್ಯಗಳಲ್ಲಿ ಒಂದು ಮುಖ್ಯ ಕಾರ್ಯವಾಗಿದೆ ಅಂತ. ಯೋಜಿಸುವಿಕೆಯು ಅಥವಾ ಯೋಜಿಸುವಿಕೆ ಪ್ಲಾನಿಂಗ್ ಎಂದರೇನು? ಸಾಮಾನ್ಯ ಭಾಷೆಯಲ್ಲಿ ಯೋಜಿಸುವಿಕೆ ಎಂದರೆ ಭವಿಷ್ಯದಲ್ಲಿ ಏನು ಮಾಡಬೇಕು
ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಪ್ಲಾನಿಂಗ್ ಇಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಅಂಡ್ ಹೌ ಟು ಡೂ ಇಟ್. SSLC ಆದ ನಂತರ ಏನು ಮಾಡಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕು ಅಂತೇಳಿ ಮುಂಚಿತವಾಗಿ ಪೂರ್ವಭಾವಿಯಾಗಿ ನಿರ್ಧರಿಸುವುದಕ್ಕೆ ನಾವು ಪ್ಲಾನಿಂಗ್ ಅಂತ ಕರಿತೀವಿ. ನೀವು SSLC ಪರೀಕ್ಷೆ ಬರೆದ ತಕ್ಷಣ ನಾನು ಮುಂದಿನ ವರ್ಷ ಏನು ಮಾಡಬೇಕು, ಕಾಮರ್ಸ್ ಮಾಡಬೇಕು, ಹೇಗೆ ಮಾಡಬೇಕು, ಕಾಮರ್ಸ್ ಕಾಲೇಜ್ ಕಾಮರ್ಸ್ ಸೆಕ್ಷನ್ ಕಬ್ಬೂರ್ ಒಳಗೂ ಐತಿ, ಹಾವೇರಿ ಒಳಗೂ ಐತಿ, ಬೇರೆ ಊರೊಳಗೂ ಐತಿ, ಮತ್ತು ಅಲ್ಲಿ ಹೋಗೋದೇನು ಕಬ್ಬೂರ್ ಒಳಗೆ ಮಾಡಬೇಕು, ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನ ಪೂರ್ವಭಾವಿಯಾಗಿ ನೀವು ನಿರ್ಧಾರ ಮಾಡಿದ್ವಿ. ಸೊ ಅದಕ್ಕೆ ನಾವು ಕರಿತೀವಿ ಯೋಜಿಸುವಿಕೆ ಅಥವಾ ಪ್ಲಾನಿಂಗ್ ಅಂತ. ಸೊ ದೇರ್ಫೋರ್ ಸರಳ ಭಾಷೆ ಒಳಗೆ 1 ಮಾರ್ಕಿಗೆ ಪ್ರಶ್ನೆ ಕೇಳಿದ್ರೆ ಯೋಜಿಸುವಿಕೆ ಎಂದರೇನು ಅಂತ 1 ಮಾರ್ಕಿಗೆ ಪ್ರಶ್ನೆ ಕೇಳಿದ್ರೆ ನೀವು ಬರೀಬೇಕು ಯೋಜಿಸುವಿಕೆಯು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಇನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾದ್ರೆ, ಇನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಹೇಳಬೇಕಾದ್ರೆ, ನಿರ್ವಹಣೆಯ ದೃಷ್ಟಿಯಿಂದ ನಾವು ಯೋಜಿಸುವಿಕೆ ಎಂದರೆ ಏನು ಅಂತ ಹೇಳಬೇಕಾದ್ರೆ ಅವಾಗ ಏನ್ ಹೇಳಬೇಕು? ಯೋಜಿಸುವಿಕೆ ಎಂದರೆ ಉದ್ದೇಶ ಮತ್ತು ಗುರಿಗಳನ್ನು ನಿರ್ಧರಿಸುವುದು. ಪ್ಲಾನಿಂಗ್ ಅಂದ್ರೆ ಉದ್ದೇಶಗಳನ್ನ ಗುರಿಗಳನ್ನ ಫಿಕ್ಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಈ ವರ್ಷ ನೀವು ಸೆಕೆಂಡ್ ಇಯರ್ ಇದ್ದೀರಿ, ಪ್ಲಾನಿಂಗ್ ಮಾಡ್ಬೇಕಾಗುತ್ತದೆ. ಸೊ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಏನ್ ಮಾಡ್ಬೇಕು? ಉದ್ದೇಶ ಅಥವಾ ಗುರಿಗಳನ್ನ ಫಿಕ್ಸ್ ಮಾಡ್ಕೋಬೇಕು. ಈ ವರ್ಷ ನಿಮ್ ಗುರಿಗಳು ಏನು? ನಾನು ಸೆಕೆಂಡ್ ಇಯರ್ PUC ಡಿಸ್ಟಿಂಕ್ಷನ್ ಒಳಗೆ ಪಾಸ್ ಆಗ್ಬೇಕು. ಹಿಂದಾಗಿದ್ದು ಆಗೋದು, ಸೆಕೆಂಡ್ ಇಯರ್ ಮಾತ್ರ ನಾನು ಡಿಸ್ಟಿಂಕ್ಷನ್ ಒಳಗೆ ಪಾಸ್ ಆಗ್ಬೇಕು. ನಿಮ್ಮ ಉದ್ದೇಶ, ನಿಮ್ಮ ಗುರಿಗಳನ್ನ ನಿಗದಿಪಡಿಸಿದ್ರಿ. ಈಗ ಆ ಗುರಿಗಳನ್ನ, ಆ ಉದ್ದೇಶಗಳನ್ನ ಸಾಧಿಸಲು ಅಗತ್ಯವಾದ ಕಾರ್ಯಯೋಜನೆಯನ್ನು ರೂಪಿಸುವುದು. ಹಾಗಾದ್ರೆ ಈ ಸಾರಿ ನಾನು ಡಿಸ್ಟಿಂಕ್ಷನ್ ರಿಸಲ್ಟ್ ಮಾಡಬೇಕು, 85% ಮಾಡಬೇಕು ಅಂತ ಗುರಿ ಫಿಕ್ಸ್ ಮಾಡಿದ್ರೆ, ಉದ್ದೇಶಗಳನ್ನ ನಿರ್ಧರಿಸಿದ್ರೆ ಅದು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಆ ಉದ್ದೇಶಗಳನ್ನ ಸಾಧಿಸುವ ಸಲುವಾಗಿ, ಆ ಗುರಿಗಳನ್ನ ಸಾಧಿಸಲು ಅಗತ್ಯವಾದ ಕಾರ್ಯಯೋಜನೆಯನ್ನ, ಅಗತ್ಯವಾದ ಕೋರ್ಸ್ ಆಫ್ ಆಕ್ಷನ್, ಅಗತ್ಯವಾದ ಕಾರ್ಯಯೋಜನೆಗಳನ್ನ ರೂಪಿಸಬೇಕಾಗುತ್ತದೆ. ಹಾಗಾದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಡೈಲಿ ಕಾಲೇಜ್ ಹೋಗ್ಬೇಕು. ಇದು ಮೊದಲನೇ ಕಾರ್ಯಯೋಜನೆ. ಡೈಲಿ ತಪ್ಪಿಸ್ಲಿಂಗ ಕಾಲೇಜ್ ಹೋಗ್ಬೇಕು. ಎರಡನೇದು, ಕಾಲೇಜಿಗೆ ಹೋದ ನಂತರ ಪ್ರತಿ ಒಂದು ಪೀರಿಯಡ್ಗೆ ಅಟೆಂಡ್ ಆಗ್ಬೇಕು. ಮೂರನೇ ಯೋಜನೆ ಕೇವಲ ಫಿಸಿಕಲಿ ಭೌತಿಕಲಿ ಅಟೆಂಡ್ ಆಗೋದಿಲ್ಲ, ಮೆಂಟಲಿಯೂ ಸಹ ಅಟೆಂಡ್ ಆಗುತ್ತೆ. ಸರ್ ಏನ್ ಹೇಳ್ತಾರೆ ಅದನ್ನ ಸರಿಯಾಗಿ ಕೇಳೋದು, ಕೇಳಿ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಬರ್ಕೊಳ್ಳೋದು. ಏನಾದ್ರೂ ಡೌಟ್ಸ್ ಇದ್ರೆ ಸರ್ ಸರ್ ಕೇಳಿ ಅವತ್ತಿನ ಡೌಟ್ಸ್ ಅನ್ನ ಅವತ್ತೇ ಕ್ಲಿಯರ್ ಮಾಡ್ಕೊಳ್ಳೋದು. ಸರ್ ಏನಾದ್ರೂ ಹೋಮ್ವರ್ಕ್ ಕೊಟ್ಟರೆ ಅದನ್ನ ಪೂರ್ತಿ ಮುಗಿಸೋದು. ಆಮೇಲೆ ಡೈಲಿ ಒಂದು 5-6 ತಾಸು ಓದುವುದು. ಸೊ ಇಷ್ಟೆಲ್ಲ ಮಾಡಿದ್ರೆ ನೀವು ಡಿಸ್ಟಿಂಕ್ಷನ್ ಒಳಗೆ ಪಾಸ್ ಆಗ್ಬೋದು, ಹೌದಲ್ಲ? ಸೊ ಇದಕ್ಕೆ ಪ್ಲಾನಿಂಗ್ ಅಂತ. ಸೊ ಪ್ಲಾನಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಉದ್ದೇಶ ಮತ್ತು ಗುರಿಗಳನ್ನ ನಿರ್ಧರಿಸುವುದು, ಹಾಗೂ ಆ ಗುರಿಗಳನ್ನ, ಆ ಉದ್ದೇಶಗಳನ್ನ ಸಾಧಿಸಲು ಅಗತ್ಯವಾದಂಥ ಕಾರ್ಯಯೋಜನೆಯನ್ನ ರೂಪಿಸುವುದು. ಸೊ ಇದಕ್ಕೆ ನಾವು ಕರಿತೀವಿ ಪ್ಲಾನಿಂಗ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಬಂತು ಯೋಜಿಸುವಿಕೆಯ ವ್ಯಾಖ್ಯೆ, ಒಂದು ಡೆಫಿನಿಷನ್. ಅಂದ್ರೆ ಯೋಜಿಸುವಿಕೆ, ಹಲವಾರು ತಜ್ಞರು ಯೋಜಿಸುವಿಕೆ ಅಂದ್ರೆ ಏನು ಅಂತ ಹೇಳಿ ತಮ್ಮ ಮಾತಿನಲ್ಲಿ ಅದನ್ನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದಾರೆ. ನೋಡ್ರಿ, ಯೋಜಿಸುವಿಕೆಯು ಒಂದು ನಿರ್ದಿಷ್ಟ ಅವಧಿಗೆ, ಅದು ನಿರ್ದಿಷ್ಟ ಆಗಿತ್ತು, ಒಂದು ನಿರ್ದಿಷ್ಟ ಅವಧಿಗೆ ಉದ್ದೇಶಗಳನ್ನು ನಿರ್ಧರಿಸುವುದು. ಮೀನ್ಸ್ ಉದ್ದೇಶ ಕೇವಲ ನಿರ್ಧರಿಸುವುದು ಅಷ್ಟೇ ಅಲ್ಲ, ಒಂದು ನಿರ್ದಿಷ್ಟ ಅವಧಿಗೆ, ಫಾರ್ ಎಕ್ಸಾಂಪಲ್ ಬರುವ 1 ವರ್ಷಕ್ಕಾಗಿ, ಬರುವ 5 ವರ್ಷಗಳಿಗಾಗಿ ಉದ್ದೇಶಗಳನ್ನ, ಗುರಿಗಳನ್ನ ನಿರ್ಧರಿಸುವುದು. ಆ ಉದ್ದೇಶಗಳನ್ನ ಸಾಧಿಸಲು ವಿವಿಧ ಕಾರ್ಯಮಾರ್ಗಗಳನ್ನು, ವಿವಿಧ ಕಾರ್ಯಯೋಜನೆಗಳನ್ನು ಆಕ್ಷನ್ ಪ್ಲಾನ್ ಅಂತ ಕರಿತೀವಿ, ಅಥವಾ ಕೋರ್ಸ್ ಆಫ್ ಆಕ್ಷನ್ ಅಂತ ಕರಿತೀವಿ. ಆ ಒಂದು ಗುರಿಗಳನ್ನ ನಾವು ತಲುಪಬೇಕಾದ್ರೆ, ಸಾಧಿಸಬೇಕಾದ್ರೆ ಏನೇನು ಕೆಲಸಗಳನ್ನ ಮಾಡಬೇಕು, ಸೊ ಆ ಕಾರ್ಯ ಮಾರ್ಗಗಳನ್ನು ರೂಪಿಸುವುದು. ಏನೇನು ಮಾಡಬೇಕು? ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ನಾವು ಹುಬ್ಳಿಗೆ ಹೋಗ್ಬೇಕು. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಹುಬ್ಳಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಬೇರೆ ಬೇರೆ ಮಾರ್ಗಗಳು ಅದಾವ. ಇಲ್ಲಿಂದ ಹಾವೇರಿಗೆ ಹೋಗ್ರಿ, ಹಾವೇರಿಯಿಂದ ಶಿಗ್ಗಾಂವದಿಂದ ಹುಬ್ಳಿ, ಅಥವಾ ಇಲ್ಲಿಂದ ನೀವು ಹಾನಗಲ್ ಹೋಗ್ರಿ, ಹಾನಗಲ್ದಿಂದ ಹುಬ್ಳಿ, ಅರ್ಥ ಆಗ್ತದೆ. ಸೊ ಅಥವಾ ಇಲ್ಲಿಂದ ಸಿರ್ಸಿ ಹೋಗ್ರಿ, ಸಿರ್ಸಿಯಿಂದ ಹುಬ್ಳಿಗೆ ಹೋಗ್ರಿ, ಬೇರೆ ಬೇರೆ ಮಾರ್ಗಗಳು ಅದಾವ. ಆದ್ರೆ ನಾವೇನ್ ಮಾಡಬೇಕು? ಲಭ್ಯವಿರುವ ವಿವಿಧ ಮಾರ್ಗಗಳಲ್ಲಿ ಉತ್ತಮವಾದಂತಹ ಪರ್ಯಾಯವನ್ನ ಆಯ್ಕೆ ಮಾಡ್ತೀವಿ. ಯಾರು ಸಿರ್ಸಿ ಹೋಗಿ ಹುಬ್ಳಿ ಹೋಗೋದಿಲ್ಲ, ಹುಚ್ಚರು ಅಂತಾರೋದಿಲ್ಲ, ಬಹಳ ದೂರ ಆಗ್ತದೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ? ಹಾವೇರಿಗೆ ಹೋಗ್ತೀವಿ.
ಅಂಗಲೂ ಹೋಗಿ ನಾವು ಹೋಗ್ಬೋದು, ಇದಕ್ಕೆ ಹುಬ್ಳಿಗೆ. ಆದ್ರೆ ಹಾವೇರಿ ಹೋಗ್ತೀವಲ್ಲ, ಯಾಕಂದ್ರೆ ಹೈವೇ ಅಪ್ಪ, ಅಲ್ಲಿ ಬಸ್ ಜಾಸ್ತಿ ಇರ್ತಾವ ಅಂತ. ಯಾಕಂದ್ರೆ ಅದು ಉತ್ತಮವಾದಂಥ ಮಾರ್ಗ ಹುಬ್ಳಿಗೆ ಹೋಗ್ಲಿಕ್ಕೆ. ಸೊ ಅದೇ ತರ ಯೋಜಿಸುವಿಕೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ನಿರ್ದಿಷ್ಟ ಅವಧಿಗೆ, 1 ವರ್ಷಕ್ಕಾಗಿ, 6 ತಿಂಗಳಕ್ಕಾಗಿ, 1 ತಿಂಗಳಕ್ಕಾಗಿ, 1 ವರ್ಷಕ್ಕಾಗಿ, 2 ವರ್ಷಕ್ಕಾಗಿ, 5 ವರ್ಷಕ್ಕಾಗಿ, 10 ವರ್ಷಕ್ಕಾಗಿ ಉದ್ದೇಶಗಳನ್ನ ನಿಗದಿಪಡಿಸುವುದು, ನಿರ್ಧರಿಸುವುದು. ಆ ಉದ್ದೇಶಗಳನ್ನು ಸಾಧಿಸುವ ಸಲುವಾಗಿ ವಿವಿಧ ಕಾರ್ಯ ಮಾರ್ಗಗಳನ್ನ ಹುಡುಕುವುದು. ನಾವು ಆ ಉದ್ದೇಶವನ್ನು ಸಾಧಿಸಬೇಕಾದ್ರೆ ಏನೇನು ಮಾಡಬೇಕು? ಉದಾಹರಣೆ, ಫಾರ್ ಎಕ್ಸಾಂಪಲ್ ಮತ್ತೊಂದು ಹೇಳ್ತೀನಿ ನೋಡ್ರಿ. ಸಪೋಸ್ ನಾವು ಈ ಒಂದು ಬರುವ ದೀಪಾವಳಿ ಒಳಗೆ ನಮ್ಮ ಸೇಲ್ ಅನ್ನ ಇನ್ಕ್ರೀಸ್ ಮಾಡಬೇಕು. ನಾವು ಮಾರಾಟ ಮಾಡುವಂತಹ ಸರಕುಗಳ ಮಾರಾಟವನ್ನ ಹೆಚ್ಚಿಸಬೇಕು. ಮಾರಾಟವನ್ನ ಹೆಚ್ಚಿಸುವ ಸಲುವಾಗಿ ಬೇರೆ ಬೇರೆ ಕಾರ್ಯ ಮಾರ್ಗಗಳು ಅದಾವ. ಏನೇನು? ಉದ್ರಿ ಕೊಟ್ರೆ ಸೇಲ್ ಜಾಸ್ತಿ ಆಗ್ಬೋದು, ಡಿಸ್ಕೌಂಟ್ ಕೊಟ್ರೆ ಸೇಲ್ ಜಾಸ್ತಿ ಆಗ್ಬೋದು, ಉತ್ತಮ ಗುಣಮಟ್ಟದ ಸರಕುಗಳನ್ನ ತಂದ್ರೆ ಸೇಲ್ ಜಾಸ್ತಿ ಆಗ್ಬೋದು, ಬೆಲೆ ಕಡಿಮೆ ಇಟ್ರೆ ಸೇಲ್ ಜಾಸ್ತಿ ಆಗ್ಬೋದು, ಜಾಹೀರಾತುಗಳನ್ನ ಜಾಸ್ತಿ ಕೊಟ್ರೆ ಸೇಲ್ ಜಾಸ್ತಿ ಆಗ್ಬೋದು. 5 ಕಾರ್ಯ ಮಾರ್ಗಗಳು. ಆ 5 ಕಾರ್ಯ ಮಾರ್ಗಗಳನ್ನ ವಿಶ್ಲೇಷಣೆ ಮಾಡಿ, ಅದರ ಅನುಕೂಲತೆ ಅನಾನುಕೂಲತೆಗಳನ್ನ ಪರಿಗಣಿಸಿ, ಒಂದಕ್ಕೊಂದು ಹೋಲಿಕೆ ಮಾಡಿ, ಅದರೊಳಗೆ ಅತ್ಯುತ್ತಮವಾದಂತ ಕಾರ್ಯ ಮಾರ್ಗವನ್ನ ನಾವು ಮಾಡ್ತೀವಿ, ಆಯ್ಕೆ ಮಾಡ್ತೀವಿ, ಅದನ್ನ ಅನುಷ್ಠಾನಗೊಳಿಸ್ತೀವಿ. ಸೊ ಅದಕ್ಕೆ ನಾವೇನ್ ಕರಿತೀವಿ? ಯೋಜಿಸುವಿಕೆ ಅಂತ. ಸೊ ಹೀಗೆ ಯೋಜಿಸುವಿಕೆ ಅಂತ ಅಂದ್ರೆ, ಒಂದು ನಿರ್ದಿಷ್ಟ ಅವಧಿಗೆ ಉದ್ದೇಶಗಳನ್ನು ನಿರ್ಧರಿಸುವುದು, ಅವುಗಳನ್ನು ಸಾಧಿಸಲು ಕಾರ್ಯ ಮಾರ್ಗಗಳನ್ನು ರೂಪಿಸುವುದು, ಮತ್ತು ನಾವು ಏನು ಕಾರ್ಯ ಮಾರ್ಗಗಳನ್ನ ರೂಪಿಸಿದೀವಲ್ಲ ಅವುಗಳನ್ನ ವಿಶ್ಲೇಷಣೆ ಮಾಡಿ, ಒಂದಕ್ಕೊಂದು ಹೋಲಿಕೆ ಮಾಡಿ, ಅದರೊಳಗ ಉತ್ತಮವಾದಂತಹ ಪರ್ಯಾಯವನ್ನ ಆಯ್ಕೆ ಮಾಡುವುದಕ್ಕೆ ನಾವು ಯೋಜಿಸುವಿಕೆ ಅಂತ ಕರಿತೀವಿ. ಸೊ ನಾನು ಇಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ ಅನ್ನುವಂತಹ ಶಬ್ದವನ್ನ ಯೂಸ್ ಮಾಡಿದ್ದೀನಿ. ಯಾಕ್ರಪ್ಪ ಅಂತಂದ್ರೆ, ನೀವು ಯಾವುದೇ ಒಂದು ಪ್ಲಾನ್ ಅನ್ನ ಮಾಡ್ರಿ, ದಟ್ ಪ್ಲಾನ್ ಮಸ್ಟ್ ಹ್ಯಾವ್ ಟೈಮ್ ಫ್ರೇಮ್. ನೀವು ಯಾವುದೇ ಒಂದು ಯೋಜನೆಯನ್ನ ಅಭಿವೃದ್ಧಿಪಡಿಸಿದರೆ ಅದು ಒಂದು ನಿಗದಿತ ಕಾಲಮಿತಿಯನ್ನ ಹೊಂದಿರಲೇಬೇಕು. ಯಾಕ್ರಪ್ಪ? ಸೊ ಹೀಗೆ ಯೋಜಿಸುವಿಕೆಯ ವ್ಯಾಖ್ಯಾನವನ್ನು ನಾವು ನೋಡ್ತಾ ಇದ್ವಿ. ಯೋಜಿಸುವಿಕೆ ಒಂದು ನಿರ್ದಿಷ್ಟ ಅವಧಿಗೆ ಉದ್ದೇಶಗಳನ್ನು ನಿರ್ಧರಿಸುವುದು, ಅವುಗಳನ್ನು ಸಾಧಿಸಲು ವಿವಿಧ ಕಾರ್ಯ ಮಾರ್ಗಗಳನ್ನು ರೂಪಿಸುವುದು, ಮತ್ತು ಲಭ್ಯವಿರುವ ವಿವಿಧ ಕಾರ್ಯ ಮಾರ್ಗಗಳಲ್ಲಿ ಉತ್ತಮ ಪರ್ಯಾಯವನ್ನ ಆಯ್ಕೆ ಮಾಡುವುದಾಗಿದೆ ಅಂತ ನಾನು ಹೇಳಿದೆ. ಸೊ ಇಲ್ಲಿ ಒಂದು ನಿರ್ದಿಷ್ಟ ಅವಧಿ ಅನ್ನುವಂಥ ಶಬ್ದವನ್ನು ನಾವು ಯೂಸ್ ಮಾಡಿದ್ದೀವಿ. ಯಾವಾಗಲೂ ಯೋಜನೆಗಳನ್ನ ನಿರ್ದಿಷ್ಟ ಅವಧಿಗಳಿಗಾಗಿ ನೀವು ರೂಪಿಸಬೇಕು, ಅಭಿವೃದ್ಧಿಪಡಿಸಬೇಕು. ಆ ನಿರ್ದಿಷ್ಟ ಅವಧಿ 1 ದಿನ ಆಗಿರಬಹುದು, 1 ವಾರ ಆಗಿರಬಹುದು, 1 ತಿಂಗಳಾಗಿರಬಹುದು, 6 ತಿಂಗಳಾಗಿರಬಹುದು, 1 ವರ್ಷ ಆಗಿರಬಹುದು, ಅಥವಾ 5 ವರ್ಷ ಆಗಿರಬಹುದು. ಫಾರ್ ಎಕ್ಸಾಂಪಲ್, ಎಕನಾಮಿಕ್ ಪ್ಲಾನಿಂಗ್ ಮಾಡ್ತಾರೆ ಸರ್ಕಾರದವರು. ಆರ್ಥಿಕ ಯೋಜನೆಗಳು 1 ವರ್ಷದವು ಮಾಡ್ತಾರ, 5 ವರ್ಷಕ್ಕಾಗಿ ಯೋಜನೆಗಳನ್ನ ಮಾಡ್ತಾರೆ. ಸೊ ಹೀಗೆ ನಮ್ಮ ಯೋಜನೆಗಳು ನಿರ್ದಿಷ್ಟ ಅವಧಿಗೆ ಒಳಪಟ್ಟಿರ್ಬೇಕು. ಅವಧಿಯನ್ನು ಯಾಕೆ ಫಿಕ್ಸ್ ಮಾಡ್ಬೇಕ್ರಪ್ಪ ಅಂತಂದ್ರೆ, ಒಂದು ವೇಳೆ ನಾವು ಅವಧಿಯನ್ನ ಫಿಕ್ಸ್ ಮಾಡಿಲ್ಲ ಅಂದ್ರೆ, ಸಮಯವನ್ನ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ, 1 ವರ್ಷ, 1 ವಾರ, 1 ದಿನ ಅಂತೇಳಿ ಸಮಯವನ್ನ ಫಿಕ್ಸ್ ಮಾಡಿಲ್ಲ, ಹಾಗೆ ನಾವು ಯೋಜನೆಗಳನ್ನ ಅಭಿವೃದ್ಧಿಪಡಿಸಿದ್ವಿ ಅಂತಂದ್ರೆ, ಸಮಯವು ಅತಿ ಅಮೂಲ್ಯವಾದಂತಹ ಸಂಪನ್ಮೂಲ. ಅದು ಯಾರ ಸಲುವಾಗಿಯೂ ಕಾಯೋದಿಲ್ಲ. ಸಪೋಸ್ ನೀವು ಬರುವ 1 ವಾರಕ್ಕಾಗಿ ನೀವು ಯೋಜನೆಯನ್ನ ಮಾಡಿರಿ, ಯೋಜನೆಯನ್ನ ಅಭಿವೃದ್ಧಿಪಡಿಸಿದಿರಿ ಅಂದ್ರೆ ಆ ಯೋಜನೆಯನ್ನ ಆ ವಾರದೊಳಗೆ ನೀವು ಅನುಷ್ಠಾನಗೊಳಿಸಬೇಕು. ಆ ಯೋಜನೆಯ ಪ್ರಕಾರ ನೀವು ಏನೇನು ಕಾರ್ಯ ಮಾರ್ಗಗಳನ್ನ ಆಯ್ಕೆ ಮಾಡ್ಕೊಂಡಿದ್ರಿ ನಿಮ್ಮ ಗುರಿಗಳನ್ನು ಸಾಧಿಸುವ ಸಲುವಾಗಿ, ಆ ಕಾರ್ಯ ಮಾರ್ಗಗಳನ್ನ ನೀವು ಆ 1 ವಾರದೊಳಗೆ ಅನುಷ್ಠಾನಗೊಳಿಸಬೇಕು. ಈ ವಾರಕ್ಕಾಗಿ ಮಾಡಿರುವಂತಹ ಪ್ಲಾನಿಂಗ್ ಅನ್ನ ನೀವು ಮುಂದಿನ ವರ್ಷಕ್ಕೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ವರ್ಷಕ್ಕಾಗಿ ಮಾಡಿರುವಂತಹ ಯೋಜನೆಯನ್ನ ಮುಂದಿನ ವರ್ಷಕ್ಕೆ ನೀವು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಹೇಳ್ರಿ? ಹಿಂದಿನ ಚಾಪ್ಟರ್ ಒಳಗೆ ನಾವು ಕಲ್ತಿದ್ದೀವಿ ವ್ಯವಹಾರ ಪರಿಸರ. ಸೊ ವ್ಯವಹಾರ ಪರಿಸರದಲ್ಲಿ ಸ್ಥಿತಿಗಳು, ಹೌದಲ್ಲ, ಶಕ್ತಿಗಳು ನಿರಂತರವಾಗಿ ಬದಲಾಗ್ತಾನೆ ಇರ್ತಾವ.
ಅವು ಸ್ಥಿರವಾಗಿರೋದಿಲ್ಲ. ನಾವು ಯಾವಾಗಲೂ ಯೋಜನೆಯನ್ನ ಮಾಡುವಾಗ ಸದ್ಯದ ಭವಿಷ್ಯದಲ್ಲಿ ಆಗಬಹುದಾದಂತಹ ಬದಲಾವಣೆಗಳನ್ನ ಗಮನಿಸಿ ಯೋಜನೆಗಳನ್ನ ಮಾಡಿರ್ತೀವಿ, ಅಥವಾ ಸದ್ಯದ ಪರಿಸ್ಥಿತಿಯನ್ನ ಅವಲೋಕಿಸಿ ನಾವು ಯೋಜನೆಗಳನ್ನ ಮಾಡಿರ್ತೀವಿ. ಸೊ ಆ ಯೋಜನೆಯನ್ನ ನಾವು ಈ ವರ್ಷ ಯೂಸ್ ಮಾಡೋ ಬದಲು 5 ವರ್ಷ ನಂತರ ಯೂಸ್ ಮಾಡಕ್ ಹೋದ್ವಿ ಅಂತಂದ್ರೆ ಆವಾಗ ಪರಿಸ್ಥಿತಿಗಳು ಬದಲಾಗಿರ್ತಾವ. ಇದೇ 2 ವರ್ಷ ಹಿಂದ್ಗಡೆ ಕರೋನಾ ಬಗ್ಗೆ ಯಾರಿಗೂ ಗೊತ್ತಿದ್ದಿಲ್ಲ. ಸೊ ಆವಾಗ ಮಾಡಿರುವಂತಹ ಯೋಜನೆ ಈಗ ನಾವು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಈಗ ಕರೋನಾ ಇದೆ, ಪರಿಸ್ಥಿತಿ ಬದಲಾಗಿದೆ, ಪರಿಸರ ಬದಲಾಗಿದೆ. ಸೊ ಅದಕ್ಕಾಗಿ ಯಾವಾಗಲೂ ಯೋಜಿಸುವಿಕೆಯು ಒಂದು ನಿರ್ದಿಷ್ಟ ಅವಧಿಗೆ ಅಥವಾ ಒಂದು ನಿಗದಿತ ಕಾಲ್ಮಿತಿಯನ್ನ ಹೊಂದಿರಬೇಕು. ಇಲ್ಲದಿದ್ದರೆ ವ್ಯವಹಾರ ಪರಿಸರದಲ್ಲಿ ಸ್ಥಿತಿಗಳು ಬದಲಾಗುತ್ತವೆ ಮತ್ತು ವ್ಯವಹಾರದ ಎಲ್ಲಾ ಯೋಜನೆಗಳು, ನೀವು ಮಾಡಿರುವಂತಹ ಎಲ್ಲಾ ಯೋಜನೆಗಳು ನಿರರ್ಥಕವಾಗಬಹುದು. ಸೊ ಅದಕ್ಕಾಗಿ ಯಾವಾಗಲೂ ಒಂದು ನಿರ್ದಿಷ್ಟ ಅವಧಿಯನ್ನ, ನಿಗದಿತ ಕಾಲ್ಮಿತಿಯನ್ನ ಯೋಜನೆಗಳು ಹೊಂದಿರಬೇಕು. ಮತ್ತೊಂದು, ಪ್ಲಾನಿಂಗ್ ವಿಲ್ ಬಿ ಫ್ಯೂಟೈಲ್. ಪ್ಲಾನಿಂಗ್ ವಿಲ್ ಬಿ ವೇಸ್ಟ್ಫುಲ್ ಎಕ್ಸರ್ಸೈಸ್ ಇಫ್ ಇಟ್ ಈಸ್ ನಾಟ್ ಆಕ್ಟೆಡ್ ಅಪಾನ್ ಆರ್ ಇಂಪ್ಲಿಮೆಂಟೆಡ್. ಯೋಜನೆಗಳನ್ನ ಕಾರ್ಯಗತಗೊಳಿಸದಿದ್ದರೆ ಅಥವಾ ಸರಿಯಾಗಿ ಜಾರಿಗೊಳಿಸದಿದ್ದರೆ ನೀವು ಮಾಡಿದ ಎಲ್ಲ ಪ್ರಯತ್ನ ವೇಸ್ಟ್ ಆಗುತ್ತದೆ. ಸೊ ಅದಕ್ಕಾಗಿ ಯೋಜನೆಗಳನ್ನ ಮಾಡಿದ ನಂತರ ಅವುಗಳನ್ನ ಕಾರ್ಯರೂಪದಲ್ಲಿ ತರಬೇಕು. Once you plan, you have to act according to the plan. Otherwise, what's the use of the plan? It becomes waste. ನೀವೇನು ಶ್ರಮವನ್ನ ಹಾಕಿರ್ತಿರಲ್ಲ ಯೋಜನೆಗಳನ್ನ ತಯಾರಿಸುವ ಸಲುವಾಗಿ, ಯೋಜನೆಗಳನ್ನ ರೂಪಿಸುವ ಸಲುವಾಗಿ ನೀವೇನು ಶ್ರಮ ಪಟ್ಟಿರ್ತಿರಲ್ಲ, ಅದು ಎಲ್ಲ ವೇಸ್ಟ್ ಆಗ್ಬಿಡ್ತೈತೆ. ಯಾಕಂದ್ರೆ ಯೋಜಿಸುವಿಕೆ ಹಂಗೆ ಸುಮ್ಮನೆ ಆಗೋದಿಲ್ಲ. ಇಟ್ ಇಸ್ ಎ ಮೆಂಟಲ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಪ್ಲಾನಿಂಗ್ ಇಸ್ ದ ಮೆಂಟಲ್ ಎಕ್ಸರ್ಸೈಸ್. ಇದು ಒಂದು ಮಾನಸಿಕ ಪರಿಶ್ರಮ. ಬುದ್ಧಿವಂತರು ಮಾತ್ರ ಯೋಜನೆಗಳನ್ನ ಮಾಡಬಹುದು, ದಡ್ಡರಿಗೆ ಯೋಜನೆಗಳನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಬಹಳಷ್ಟು ಶ್ರಮವನ್ನ ಹಾಕಿ ಯೋಜನೆಗಳನ್ನ ಮಾಡಿರ್ತೀವಿ. ಸೊ ಹೀಗಾಗಿ ನಾವು ಯೋಜನೆಗಳನ್ನ ಕಾರ್ಯಗತಗೊಳಿಸಲೇಬೇಕು. ಇಲ್ಲದಿದ್ದರೆ ಅವು ನಿಷ್ಫಲ ಪ್ರಯತ್ನವಾಗುತ್ತವೆ. ಸೊ ಇಟ್ ಈಸ್ ಸಮಥಿಂಗ್ ಅಬೌಟ್ ದ ಯೋಜಿಸುವಿಕೆ. ಯೋಜಿಸುವಿಕೆಯ ಪ್ರಾಮುಖ್ಯತೆ. What is the importance of the planning? What is the significance of the planning? Okay, so there are 5 points which indicate the importance of the planning. ಈ ಕೆಳಗಿನ 5 ಪಾಯಿಂಟ್ಗಳನ್ನ ನೀವು ನೋಡಿದ್ರೆ ಯೋಜಿಸುವಿಕೆಯ ಪ್ರಾಮುಖ್ಯತೆ ನಿಮಗೆ ಅರ್ಥವಾಗುತ್ತದೆ. ಸೊ ಮೊದಲನೇ ಪಾಯಿಂಟ್, ಯೋಜಿಸುವಿಕೆಯು ನಿರ್ದೇಶನ ನೀಡುತ್ತದೆ. ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಯೋಜಿಸುವಿಕೆಯು ನಿರ್ದೇಶನ ನೀಡುತ್ತದೆ. ಇಟ್ ಪ್ರೊವೈಡ್ಸ್ ಡೈರೆಕ್ಷನ್. ಯಾರಿಗೆ ಡೈರೆಕ್ಷನ್? ಎದಕ್ಕೆ ಡೈರೆಕ್ಷನ್? ಇಟ್ ಪ್ರೊವೈಡ್ಸ್ ಡೈರೆಕ್ಷನ್ ಫಾರ್ ಆಕ್ಷನ್. ನಿಮ್ಮ ಕಾರ್ಯಾಚರಣೆಗೆ, ಸಂಸ್ಥೆಯಲ್ಲಿ ಮಾಡುವಂತಹ ಕಾರ್ಯಾಚರಣೆಗಳಿಗೆ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಮಾಡುವಂತಹ ಕಾರ್ಯಗಳಿಗೆ ಇದು ನಿರ್ದೇಶನ ನೀಡುತ್ತದೆ. ಈಗ ನೀವು ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಹೋಗ್ಬೇಕಂತ ಮಾಡಿರಿ, ಮುಂದಿನ ವಾರ ಯೋಜನೆಯನ್ನ ಮಾಡ್ತೀರಿ, ಯೋಜನೆಯ ಪ್ರಕಾರ ನಡ್ಕೊಂತೀರಿ, ನಿಮ್ಮ ಕಾರ್ಯಾಚರಣೆಗಳು ಯೋಜನೆಯ ಪ್ರಕಾರ ಇರ್ತಾವ. ಹಾಗಾದ್ರೆ ಅಲ್ಲಿ ಯೋಜಿಸುವಿಕೆ ಏನ್ ಮಾಡ್ತಾ ಇದೆ? ನಿಮಗೆ ಡೈರೆಕ್ಷನ್ ಕೊಡ್ತಾ ಇದೆ. ಯಾಕಂದ್ರೆ ಯೋಜಿಸುವಿಕೆಯಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಯಾವ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು, ಅದನ್ನು ಯಾವ ಮಾರ್ಗದಲ್ಲಿ ನಿರ್ವಹಿಸಬೇಕು ಎಂಬುದನ್ನು ನಿರ್ಧರಿಸುತ್ತೇವೆ. ಸೊ ಅದರ ಪ್ರಕಾರ, ಅದರ ಅನ್ವಯ ಆ ಚಟುವಟಿಕೆಗಳನ್ನ ಕೈಗೆತ್ತಿಕೊಳ್ತೇವೆ. ಹಂಗಾರೆ ನಮ್ಮ ಚಟುವಟಿಕೆಗಳಿಗೆ, ನಮ್ಮ ಕಾರ್ಯಾಚರಣೆಗೆ ಯೋಜಿಸುವಿಕೆಯು ನಿರ್ದೇಶನವನ್ನ ನೀಡ್ತಾ ಇದೆ. ಸೊ ಹೀಗಾಗಿ ಯೋಜಿಸುವಿಕೆಯು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಒನ್ಸ್ ಎ ವರ್ಕ್ ಇಸ್ ಪ್ಲಾನ್, that work will be performed, that work will be carried out as per the planning. ಒಂದು ಸಾರಿ ಒಂದು ಕೆಲಸದ ಬಗ್ಗೆ ನಾವು ಯೋಜನೆಯನ್ನ ಮಾಡಿದ್ವಿ ಅಂತಂದ್ರೆ ಆ ಕೆಲಸದ ಪ್ರತಿಯೊಂದು ಹಂತವು ನಾವು ಯೋಜನೆಯ ಪ್ರಕಾರವೇ ಮಾಡುತ್ತೇವೆ. ಯಾಕಂದ್ರೆ ಯೋಜಿಸುವಾಗ ನಾವು ಆ ಕೆಲಸವನ್ನ ಹೇಗೆ ಮಾಡಬೇಕು ಅಂತ ಮುಂಚಿತವಾಗಿ ನಿರ್ಧಾರ ಮಾಡಿರ್ತೀವಿ. ಅದರ ಕಾರ್ಯ ಮಾರ್ಗಗಳನ್ನ ನಿರ್ಧಾರ ಮಾಡಿರ್ತೀವಿ. ಏನೇನು ಮಾಡಬೇಕು, ಯಾವಾಗ ಮಾಡಬೇಕು, ಅದನ್ನು ಯಾರ್ಯಾರು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಎಲ್ಲವನ್ನು ಪೂರ್ವಭಾವಿಯಾಗಿ ನಿರ್ಧಾರ ಮಾಡಿರ್ತೀವಿ. ಅದರ ಪ್ರಕಾರ ನಾವು ಕಾರ್ಯಾಚರಣೆಗಳನ್ನ ಮಾಡ್ತೀವಿ. ಆವಾಗ ಯಶಸ್ವಿ ಎಂದು ಕಟ್ಟಿಟ್ಟ ಬುತ್ತಿ. ಸೊ ಹೀಗೆ ಯೋಜಿಸುವಿಕೆಯು ಒಂದು ಕಾರ್ಯವನ್ನು ಹೇಗೆ ಮಾಡಬೇಕು ಎಂದು ಪೂರ್ವಭಾವಿಯಾಗಿ
ನಿರ್ಧರಿಸುವ ಮೂಲಕ ಕಾರ್ಯಾಚರಣೆಗೆ ನಿರ್ದೇಶನ ನೀಡುತ್ತದೆ. ಸೊ ಅದಕ್ಕಾಗಿ ಯೋಜಿಸುವಿಕೆಯು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅವರ್ ಆಲ್ ದಿ ವರ್ಕ್ಸ್, ಅವರ್ ಆಲ್ ಆಪರೇಷನ್ಸ್ ಆರ್ ಡೈರೆಕ್ಟೆಡ್ ಬೈ ಅವರ್ ಪ್ಲಾನಿಂಗ್ಸ್. ಹಂಗೆ ಬೆಳಗ್ಗೆ ಎದ್ವೇನೋ ಏನ್ ಬೇಕಾದ್ ಮಾಡೋದಲ್ಲ. ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಪ್ಲಾನಿಂಗ್ ಗಳನ್ನ ಮಾಡಬೇಕು, ಪ್ರಾಪರ್ ಪ್ಲಾನಿಂಗ್ ಗಳನ್ನ ಮಾಡಬೇಕು. ನಂತರ ಆ ಪ್ಲಾನಿಂಗ್ ಪ್ರಕಾರ ವರ್ಕ್ ಅನ್ನ ಮಾಡಬೇಕು. ಅಂದ್ರೆ ಆ ಪ್ಲಾನಿಂಗ್ ನಿಮಗೆ ಡೈರೆಕ್ಷನ್ ಮಾಡುತ್ತದೆ. ಹುಬ್ಳಿಗೆ ಹೋಗ್ಬೇಕಾ, ಹಂಗಾರೆ ಫಸ್ಟ್ ನೀನು ಹಾವೇರಿಗೆ ಹೋಗು, ಹಾವೇರಿ ಬಸ್ ಸ್ಟ್ಯಾಂಡ್ ಹೋಗು, ಅಲ್ಲಿ 5 ನಿಮಿಷಕ್ಕೆ ಒಂದು ಬಸ್ ಇರ್ತೈತಿ, ನಾನ್ ಸ್ಟಾಪ್ ಬಸ್ ಇರ್ತಾವ, ಅದನ್ನ ಹಿಡಿ 1.5 ತಾಸು ನಾವು ಹುಬ್ಳಿಗೆ ಮುಟ್ತಿ ಅಂತೇಳಿ ಅದನ್ನ ಪ್ಲಾನಿಂಗ್ ಮಾಡಿದ್ವಿ. ಆ ಪ್ಲಾನಿಂಗ್ ಪ್ರಕಾರ ನಾವು ನೋಡ್ಕೊಂತೀವಿ. ಸೊ ಹೀಗೆ ಪ್ಲಾನಿಂಗ್ ಏನ್ ಮಾಡ್ತಾ ಇದೆ, ನಮ್ಮ ಕಾರ್ಯ ಚಟುವಟಿಕೆಗಳಿಗೆ, ಕಾರ್ಯಾಚರಣೆಗಳಿಗೆ ನಿರ್ದೇಶನ ನೀಡುತ್ತದೆ. ಇನ್ನು ಎರಡನೇದು ಬಂತು, ಯೋಜಿಸುವಿಕೆಯು ಅನಿಶ್ಚಿತತೆಯ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಯೋಜಿಸುವಿಕೆಯು ಅನಿಶ್ಚಿತತೆಯ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಪ್ಲಾನಿಂಗ್ ರೆಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟೈನಿಟಿ. ಇಟ್ ರೆಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟೈನಿಟಿ. ಅನಿಶ್ಚಿತತೆ ಅಂದ್ರೆ ಭವಿಷ್ಯವು ಸಾಮಾನ್ಯವಾಗಿ ಅನಿಶ್ಚಿತವಾಗಿರುತ್ತದೆ. ನಾಳೆ ಏನಾಗ್ತಿದೆ ನಾವು ಹೇಳಿಕ್ ಬರೋದು, ಹೌದಲ್ಲ? ಸೊ ಎವ್ರಿಥಿಂಗ್ ಇಸ್ ಅನ್ಸರ್ಟೈನ್. ಫ್ಯೂಚರ್ ಇಸ್ ಆಲ್ವೇಸ್ ಅನ್ಸರ್ಟೈನ್. ಜನರಲಿ ಫ್ಯೂಚರ್ ಇಸ್ ಅನ್ಸರ್ಟೈನ್. ಭವಿಷ್ಯವು ಸಾಮಾನ್ಯವಾಗಿ ಅನಿಶ್ಚಿತವಾಗಿರುತ್ತದೆ ಮತ್ತು ಕಾಲ ಗತಿಸಿದ ಹಾಗೆ ಭವಿಷ್ಯದಲ್ಲಿ ಸ್ಥಿತಿಗಳು ಸಾಮಾನ್ಯವಾಗಿ ಬದಲಾಗುತ್ತವೆ. ಸೊ ಹೀಗಾಗಿ ಈ ಒಂದು ಫ್ಯೂಚರ್ ಏನಿದೆಲ್ಲ ಅನಿಶ್ಚಿತವಾಗಿರುತ್ತದೆ. ಭವಿಷ್ಯವು ಯಾವಾಗಲೂ ಅನಿಶ್ಚಿತವಾಗಿರುತ್ತದೆ. ಭವಿಷ್ಯದಲ್ಲಿ ಬದಲಾವಣೆಗಳು ಸಾಮಾನ್ಯವಾಗಿರುತ್ತವೆ. ಸೊ ಹೀಗಾಗಿ ಯಾವಾಗಲೂ ಭವಿಷ್ಯವು ಅನಿಶ್ಚಿತವಾಗಿದೆ ಅಂತ ಹೇಳ್ತಾರೆ. ಎಲ್ಲಿ ಅನಿಶ್ಚಿತತೆ ಇರುತ್ತದೆಯೋ ಅಲ್ಲಿ ಅಪಾಯ ಹೆಚ್ಚು. ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಒಂದು ರೂಮ್ ಅನ್ನ ಎಂಟ್ರಿ ಮಾಡ್ತೀರಿ, ಅದಕ್ಕೆ ಚಾವಿ ಹಾಕಿದ್ದೆ ಹೊರಗಿಂದ, ಬಹಳ ದಿವಸ ಅದು ಬಂದೈತಿ ರೂಮ್, ಚಾವಿ ತೆಗೆದು ಓಪನ್ ಮಾಡ್ತೀವಿ, ಪೂರ್ತಿ ಕತ್ಲ, ಎಲ್ಲಿ ಏನಕ್ಕೆ ಗೊತ್ತಾಗಿಲ್ಲ, ಹೌದಲ್ಲ? ಎವ್ರಿಥಿಂಗ್ಸ್ ಅನ್ಸರ್ಟೈನ್, ಅನಿಶ್ಚಿತ. ಎಲ್ಲಿ ಟೇಬಲ್ ಇಟ್ಟಾರೋ, ಎಲ್ಲಿ ಚೇರ್ ಇಟ್ಟಾರೋ, ಏನೇನಿಲ್ಲ, ಸ್ವಿಚ್ ಎಲ್ಲಿತ್ತು, ಸ್ವಿಚ್ ಬೋರ್ಡ್ ಎಲ್ಲಿತ್ತು, ಲೈಟ್ ಹಾಕ ಏನು ಗೊತ್ತಿಲ್ಲ. ಹೋಗಿ ಅದಕ್ಕೆ ಡಿಕ್ಕಿ ಹೊಡೆದ್ರೆ ಕೈ ಕಾಲು ಮುರಿಯುವಂತ ಚಾನ್ಸಸ್ಗಳು ಇರ್ತಾವೆ. ಸೊ ಅದೇ ತರ ವ್ಯಾವಹಾರಿಕ ಸಂಸ್ಥೆಯಲ್ಲಿಯೂ ಸಹ ಭವಿಷ್ಯವು ಸಾಮಾನ್ಯವಾಗಿ ಅನಿಶ್ಚಿತವಾಗಿರುತ್ತದೆ. ಆಮೇಲೆ ಭವಿಷ್ಯದಲ್ಲಿ ಸ್ಥಿತಿಗಳು ಸಾಮಾನ್ಯವಾಗಿ ಬದಲಾಗುತ್ತವೆ. ಭವಿಷ್ಯದ ಕಡೆ ದೃಷ್ಟಿ ಹಾಯಿಸುವ ಮತ್ತು ಭವಿಷ್ಯದಲ್ಲಿ ಆಗುವ ಬದಲಾವಣೆಗಳನ್ನು ನಿರೀಕ್ಷಿಸುವ ಮತ್ತು ಅವನ್ನು ಎದುರಿಸಲು ಕಾರ್ಯ ಮಾರ್ಗಗಳನ್ನು ರೂಪಿಸುವ ಮೂಲಕ ಯೋಜಿಸುವಿಕೆಯು ಅನಿಶ್ಚಿತತೆಯಿಂದ ಆಗುವಂತಹ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಸೊ ಭವಿಷ್ಯವು ಅನಿಶ್ಚಿತವಾಗಿರೋದ್ರಿಂದ ಅಪಾಯಗಳು ಎದುರಾಗ್ತಾವೆ. ಸೊ ಆ ಅಪಾಯಗಳನ್ನ ನಾವು ಸೂಕ್ತವಾದಂತಹ ಯೋಜನೆಗಳನ್ನ ರೂಪಿಸುವುದರ ಮೂಲಕ ಕಡಿಮೆಗೊಳಿಸಬಹುದು ಅಥವಾ ನಿವಾರಣೆ ಮಾಡಬಹುದು. ಹೇಗೆ? ಯೋಜಿಸುವಿಕೆಯಲ್ಲಿ ನಾವು ಏನ್ ಮಾಡ್ತೀವಿ? ಭವಿಷ್ಯದ ಕಡೆ ದೃಷ್ಟಿ ಹಾಯಿಸ್ತೀವಿ, ಭವಿಷ್ಯವನ್ನ ವಿಶ್ಲೇಷಣೆ ಮಾಡ್ತೀವಿ. ನಮ್ಮ ಹಿಂದಿನ ವರ್ಷದ ಪರಿಸ್ಥಿತಿ ಏನಿತ್ತು, ಈಗೇನು ಪರಿಸ್ಥಿತಿ ಇದೆ, ಎರಡನ್ನು ನಾವು ಪರಿಗಣಿಸಿ ಮುಂದೇನಾಗಬಹುದು ಅನ್ನುವಂಥ ನಾವು ಅಂದಾಜನ್ನ ಮಾಡ್ತೀವಿ. ಮುಂದೆ ಏನು ಬದಲಾವಣೆಗಳು ಆಗಬಹುದು ಅದರ ಅಂದಾಜವನ್ನ ನಿರೀಕ್ಷೆ ಮಾಡ್ತೀವಿ, ಬದಲಾವಣೆಗಳನ್ನ ಅಂದಾಜಿಸ್ತೀವಿ. ಆಮೇಲೆ ಆ ಬದಲಾವಣೆಗಳಿಂದ ಉದ್ಭವಿಸುವಂತ ಸಮಸ್ಯೆಗಳನ್ನ ಎದುರಿಸುವ ಸಲುವಾಗಿ ಸೂಕ್ತವಾದಂತಹ ಕಾರ್ಯ ಮಾರ್ಗಗಳನ್ನ ನಾವು ಏನ್ ಮಾಡ್ತೀವಿ? ರೂಪಿಸ್ತೀವಿ. ಸೊ ಅದರಿಂದ ಆ ಅನಿಶ್ಚಿತತೆಯಿಂದ ಆಗುವಂತಹ ನಷ್ಟವನ್ನ, ಅಪಾಯಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಅದಕ್ಕಾಗಿ ಹೇಳ್ತಾರೆ, ಯೋಜಿಸುವಿಕೆಯು ಅನಿಶ್ಚಿತತೆಯ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಇನ್ನು ಮೂರನೇದು ಬಂತು, ಯೋಜಿಸುವಿಕೆಯು ಅತಿವ್ಯಾಪಿಸುವ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ಯೋಜಿಸುವಿಕೆಯು ಅತಿವ್ಯಾಪಿಸುವ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ಮೊದಲಿಗೆ ಅತಿವ್ಯಾಪಿಸುವ ಚಟುವಟಿಕೆ ಅಂದ್ರೆ ಏನು ಗೊತ್ತಾಗಬೇಕು. ಆಮೇಲೆ ವ್ಯರ್ಥ ಚಟುವಟಿಕೆಗಳು ಅಂದ್ರೆ ಏನು ನಮ್ಗೆ ಅರ್ಥ ಆಗಿರ್ಬೇಕು. ಅತಿವ್ಯಾಪಿಸುವ ಚಟುವಟಿಕೆ ಅಂತಂದ್ರೆ ಒಂದೇ ಕೆಲಸ ಎರಡೆರಡು ಸರ್ತಿ ಮಾಡೋದು. ಅದಕ್ಕೆ ನಾವು ಓವರ್ ಲ್ಯಾಪಿಂಗ್ ಆಫ್ ದಿ ಆಕ್ಟಿವಿಟೀಸ್ ಅಂತ.
ವೇಸ್ಟ್ಫುಲ್ ಅಂತಂದ್ರೆ ಎಲ್ಲಿ ಎಷ್ಟು ಯೂಸ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋದು, ವೇಸ್ಟ್ ಮಾಡೋದು. ಎಲ್ಲಿ ಎಷ್ಟು ಸಂಪನ್ಮೂಲಗಳನ್ನ ಯೂಸ್ ಮಾಡಬೇಕು ಅದರ ಬದಲಾಗಿ ಜಾಸ್ತಿ. ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಒಂದು ಮದುವೆ ಮಾಡಿ ಮುಗಿಸ್ಬೇಕಾಗಿದೆ, ಅದಕ್ಕೆ 1 ಲಕ್ಷ ರೂಪಾಯಿ ಸಾಕು. ನಾವು ಸುಮ್ಮನೆ ಅನ್ನೆಸೆಸರಿ ಜಾಸ್ತಿ ಜಾಸ್ತಿ ಖರ್ಚು ಮಾಡಿ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ವೇಸ್ಟೇಜ್ ಆಫ್ ಮನಿ. ಸೊ ವೇಸ್ಟ್ ಅಂದ್ರೆ ಕೇವಲ ದುಡ್ಡಿನ ವೇಸ್ಟ್ ಅಷ್ಟಲ್ಲ, ದುಡ್ಡು ವೇಸ್ಟ್ ಆಗ್ಬೋದು, ಶ್ರಮ ವೇಸ್ಟ್ ಆಗ್ಬೋದು, ಸಮಯ ವೇಸ್ಟ್ ಆಗ್ಬೋದು. ಸಮಯದ ಪೋಲು ಅಂತಂದ್ರೆ 1 ತಾಸಿನಾಗ ಮಾಡಿ ಮುಗಿಸುವಂತ ಕೆಲಸ 2 ತಾಸಿನಾಗ ಮಾಡಿ ಮುಗಿಸೋದು ಸಮಯದ ಪೋಲು. ಸರಳವಾಗಿ ಮಾಡುವಂತಹ ಕೆಲಸಕ್ಕೆ ಹೆಚ್ಚು ಕಷ್ಟಪಡೋದು ಶ್ರಮದ ಪೋಲು. 5 ರೂಪಾಯಿ ಒಳಗೆ ಮುಗಿಯುವಂತ ಕೆಲಸಕ್ಕೆ 50 ರೂಪಾಯಿ ಖರ್ಚು ಮಾಡೋದು ದುಡ್ಡಿನ ಪೋಲು. ಸೊ ಇದಕ್ಕೆ ನಾವೇನ್ ಕರಿತೀವಿ? ವೇಸ್ಟೇಜ್ ಅಂತ ಕರಿತೀವಿ, ವ್ಯರ್ಥ ಅಂತ ಕರಿತೀವಿ. ಸೊ ಅದೇ ತರ ವ್ಯರ್ಥ ಚಟುವಟಿಕೆಗಳು ನಡೀತಾವ ವ್ಯವಹಾರಿಕ ಸಂಸ್ಥೆಗಳು. ಅತಿ ವ್ಯಾಪಿಸುವಂತ ಚಟುವಟಿಕೆಗಳು ನಡೀತಾವ. ಅತಿ ವ್ಯಾಪಿಸುವ ಚಟುವಟಿಕೆಗಳು ಒಂದೇ ಕೆಲಸ ಇಬ್ಬರು ಮಾಡೋದು. ಉದಾಹರಣೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಸಪೋಸ್ ನಿಮ್ಮ ಮನೆಯೊಳಗೆ ತಾಯಿಯು ಕೂಗಿ ಹೇಳ್ತಾರ, ಮನೆಯೊಳಗೆ ನಿಮ್ಮ ತಂದೆನೂ ಅದಾರ, ನಿಮ್ಮ ಅಣ್ಣ ಇಬ್ರು ಅದಾರ. ತಾಯಿ ಕಿಚನ್ ರೂಮ್ ಇಂದ ಕೂಗಿ ಹೇಳ್ತಾರ, ಮಾರ್ಕೆಟ್ ದಿಂದ ಬರುವಾಗ ಒಂದು 4 ಇಂಚಿನ ಮಳಿ ತಗೊಂಡ್ ಬರ್ರಿ. ಎದಕ್ಕೂ ಬೇಕಾಗಿತ್ತು, ಕಿಚನ್ ರೂಮ್ ಎಲ್ಲೇ ಒಂದು ಮಳಿ ಹೊಡೆದು ಪಾತ್ರೆಗಳನ್ನು ಸಿಕ್ಸಾಕೋ ಎದಕ್ಕೂ ಒಂದು ಮಳಿ ಬೇಕಾಗಿತ್ತು. ಮಾರ್ಕೆಟ್ ಇಂದ ಬರುವಾಗ 4 ಇಂಚ್ ನಾವು 1/4 kg ಮಳಿ ತರ್ರಿ ಅಂತ ಹೇಳ್ತಾರೆ. ಅತ್ರ ಯಾರ್ಯಾರು ಕೇಳಿಸ್ಕೊಂಡ್ರದ್ನ? ನೀವು ಕೇಳಿಸ್ಕೊಂಡ್ರಿ, ನಿಮ್ಮ ಅಣ್ಣನ ಕೇಳಿಸ್ಕೊಂಡ, ನಿಮ್ಮ ಅಪ್ಪರು ಕೇಳಿಸ್ಕೊಂಡ್ರಿ. ಮಾರ್ಕೆಟ್ ಹೋಗಿರ್ತೀರಿ ನೀವು, ಎದಕ್ಕೂ ನೀವು ಹೋಗಿರ್ತೀರಿ, ನಿಮ್ಮ ಅಣ್ಣನ ಹೋಗಿರ್ತಾರೆ, ನಿಮ್ಮ ಅಪ್ಪರು ಹೋಗಿರ್ತಾರೆ, ಬೇರೆ ಬೇರೆ ಕೂಡ ಹೋಗಿರೋದಿಲ್ಲ. ಆದ್ರೆ ಅವಾಗ ನಿಮ್ ನೆನಪಾಗ್ತದೆ, ಅವ್ವ 1/4 kg ಮಳಿ ತರ ಹೇಳಿದ್ರು, ನೀವು 1/4 kg ತಗೊಂಡ್ರಿ, 100 ರೂಪಾಯಿ ಕೊಟ್ಟೆ. ನಿಮ್ಮ ಅಣ್ಣನ ನೆನಪಾಗ್ತದೆ, ಅವನು 1/4 kg ತಗೊಂಡ. ನಿಮ್ಮಪ್ಪರ ನೆನಪಾತು, ಅವರು 1/4 kg ತಗೊಂಡ್ರು. ಮನೆಗೆ ಬರ್ತಾರೆ 3 ಮಂದಿ, ಬೇರೆ ಬೇರೆ ಟೈಮ್ನಾಗ 3 ಮಂದಿ ಮಳಿ ತರ್ತಾರೆ. ಮಳಿ ಹೇಳಿದ್ದೆ ಅಂತ. ಬೇಕಾಗಿದ್ದು 1/4 kg, ತಂದಿದ್ದೆಷ್ಟು? 3/4 kg. ಯಾಕೆ? ಅಲ್ಲಿ ನಿಮ್ಮ ತಾಯಿ ಹೇಳುವಾಗ ಸ್ಪಷ್ಟವಾಗಿ ಹೇಳಿಲ್ಲ. ಸ್ಪಷ್ಟವಾಗಿ ನಿಮ್ಮ ಅಪ್ಪರಿಗೆ ಹೇಳ್ಬೇಕಿತ್ತು, ನೀವು ಬರುವಾಗ ತಗೊಂಡ್ ಬರ್ರಿ ಅಂತ. ಅಥವಾ ನಿಮ್ಮ ಅಣ್ಣರಿಗೆ ಹೇಳ್ಬೇಕಾದ್ರೆ ನೀವು ಬರುವಾಗ ತಗೊಂಡ್ ಬರ್ರಿ ಅಂತ. ಬರೀ 1/4 kg ಮಳಿ ತರ್ರಿ ಅಂತ ಅಸ್ಪಷ್ಟತೆ ಇತ್ತು. ಅಪ್ಪ ಏನ್ ತಿಳ್ಕೊಂಡ್ರು ನನ್ಗೆ ಹೇಳಿರ್ಬೋದು ಅಂತ, ಮಗ ಏನ್ ತಿಳ್ಕೊಂಡು ನನ್ಗೆ ಹೇಳಿರ್ಬೋದು ಅಂತ, ನೀ ಏನ್ ತಿಳ್ಕೊಂಡ್ರಿ ನನ್ಗೆ ಹೇಳಿರ್ಬೋದು ಅಂತ. ಸೊ ಇದಕ್ಕೆ ನಾವೇನ್ ಕರಿತೀವಿ? ಅತಿ ವ್ಯಾಪಿಸುವ, ಓವರ್ ಲ್ಯಾಪಿಂಗ್. ಸೊ ಹೀಗೆ ಸಂಸ್ಥೆಗಳಲ್ಲಿ ಅತಿ ವ್ಯಾಪಿಸುವಂತಹ ಚಟುವಟಿಕೆ ನಡೀತಾವೆ. ಒಂದೇ ಕೆಲಸ ಇಬ್ಬೊಬ್ರು ಮಾಡುದು. ಈ ಡುಪ್ಲಿಕೇಶನ್ ಆಫ್ ಆಕ್ಟಿವಿಟಿ ಅಂತ ಕರಿತೀವಿ ನಾವು. ಒಂದೇ ಕೆಲಸ ಎರಡು ಸಾರ್ತಿ, ಇಟ್ ಇಸ್ ವೇಸ್ಟೇಜ್. ಒಂದೇ ಕೆಲಸ 10 ಜನ ಮಾಡೋದು ವೇಸ್ಟೇಜ್. ಆಮೇಲೆ ಏನು, ವ್ಯರ್ಥ ಚಟುವಟಿಕೆಗಳು ಬಹಳ ನಡೀತಾವೆ. ಇದು ಯೋಜಿಸುವಿಕೆಯು ಕಡಿಮೆಗೊಳಿಸುತ್ತದೆ. ಹೇಗೆ? ಚಿಂತನೆ ಮತ್ತು ಕಾರ್ಯಗಳಲ್ಲಿ ಸ್ಪಷ್ಟತೆ ತರುವುದರ ಮೂಲಕ. ಪ್ರತಿಯೊಂದು ಕೆಲಸ ಏನೇನ ಕೆಲಸ ಆಗ್ಬೇಕು, ಆ ಕೆಲಸಗಳನ್ನ ಯಾವಾಗ ಮಾಡ್ಬೇಕು, ಯಾರು ಮಾಡಬೇಕು, ಯಾವ ಕೆಲಸ ಆದ ನಂತರ ಯಾವ ಕೆಲಸ ಆಗ್ಬೇಕು, ಪ್ರತಿಯೊಂದನ್ನು ಸ್ಪಷ್ಟಪಡಿಸುವುದರ ಮೂಲಕ ಅತಿ ವ್ಯಾಪಿಸುವ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಯೋಜಿಸುವಿಕೆಯು ಕಡಿಮೆ ಮಾಡುತ್ತದೆ. ಇನ್ನು 4ನೇದು, ಯೋಜಿಸುವಿಕೆಯು ಆವಿಷ್ಕಾರಕ ಕಲ್ಪನೆಗಳನ್ನು ಉತ್ತೇಜಿಸುತ್ತದೆ. ಪ್ಲಾನಿಂಗ್ ಪ್ರಮೋಟ್ಸ್ ಇನೋವೇಟಿವ್ ಐಡಿಯಾಸ್. ನಾಗಲೇ ಹೇಳಿದ್ದೆ, ಯೋಜಿಸುವಿಕೆಯು ಅಥವಾ ಪ್ಲಾನಿಂಗ್ ಇಸ್ ಎ ಮೆಂಟಲ್ ಎಕ್ಸರ್ಸೈಸ್. ಇದು ಬುದ್ಧಿವಂತಿಕೆಯ ಕೆಲಸ. ಯಾರಿಗೆ ಬುದ್ಧಿವಂತಿಕೆ ಇದೆ ಅವರು ಈ ಕೆಲಸವನ್ನ ಮಾಡ್ತಾರ. ಸೊ ಯೋಜಿಸುವಿಕೆಯು ಆವಿಷ್ಕಾರ ಕಲ್ಪನೆಗಳನ್ನ ಉತ್ತೇಜಿಸುತ್ತದೆ. ಅಂದ್ರೆ ಯಾರು ಯೋಜಿಸುವಿಕೆಯಲ್ಲಿ ತೊಡಗಿರ್ತಾರಲ್ಲ, ನಿರ್ವಹಣಾ ಅಧಿಕಾರಿಗಳು, ಅವರು ಯೋಜನೆಗಳನ್ನ ಮಾಡುವಾಗ, ಅವರು ಯೋಜನೆಗಳನ್ನ ರೂಪಿಸುವಾಗ ಅನೇಕ ಹೊಸ ಹೊಸ ಕಲ್ಪನೆಗಳು ಅವರ ಮೆದುಳಿಗೆ ಬರುತ್ತವೆ. ಹೊಸ ಹೊಸ ವಿಚಾರಗಳು ಬರ್ತಾವ. ಯಾಕಂದ್ರೆ ಯೋಜನೆ ಅಂತಂದ್ರೆ ಬುದ್ಧಿಶಕ್ತಿಗೆ, ಮೈಂಡಿಗೆ ಸಂಬಂಧಪಟ್ಟಿದ್ದು. ಯೋಜನೆಗಳನ್ನ ರೂಪಿಸುವಾಗ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಪರಿಕಲ್ಪನೆಗಳು, ಹೊಸ ಹೊಸ ಐಡಿಯಾಸ್ಗಳು ನಮ್ಮ ಮೈಂಡಿಗೆ ಬರ್ತಾವ. ಆವಿಷ್ಕಾರಕ ಕಲ್ಪನೆಗಳು ಮೈಂಡಿಗೆ ಬರ್ತಾವ. ಅವು ಕೆಲವೊಮ್ಮೆ ನಮಗೆ ಸಹಕಾರಿಯಾಗ್ತಾವ. ಅವುಗಳನ್ನ ನಾವು ಅಳವಡಿಸಿಕೊಂಡ್ರೆ ಸಂಸ್ಥೆಯಲ್ಲಿ ನಾವು ಯಶಸ್ಸನ್ನ ಕಾಣಬಹುದು. ಸೊ ಹೀಗೆ ಯೋಜಿಸುವಿಕೆಯು ಆವಿಷ್ಕಾರಕ ಕಲ್ಪನೆಗಳನ್ನ ಉತ್ತೇಜಿಸುತ್ತದೆ. ಇದು ಅನಿವಾರ್ಯ. ಯಾಕಂದ್ರೆ ನಾವು ಯೋಜನೆಗಳನ್ನ ಮಾಡಬೇಕಾದ್ರೆ ಬುದ್ಧಿಶಕ್ತಿಯನ್ನ,
ಬುದ್ಧಿವಂತಿಕೆಯನ್ನ, ಇಂಟೆಲೆಕ್ಚುವಲ್ ಅನ್ನ ಯೂಸ್ ಮಾಡಲೇಬೇಕು. ನಮ್ಮ ಮೈಂಡ್ ಅನ್ನ, ಮೆದುಳನ್ನ ಯೂಸ್ ಮಾಡುವಾಗ ಹೊಸ ಹೊಸ ಕಲ್ಪನೆಗಳು ಬಂದೇ ಬರ್ತಾವೆ. ಸೊ ಅದರಿಂದ ಲಾಭವನ್ನ ಪಡಿಬಹುದು. ಇನ್ನು 5ನೇದ್ದು, ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಅನುವು ಮಾಡಿಕೊಡುತ್ತದೆ. ಪ್ಲಾನಿಂಗ್ ಇಸ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್. ಪ್ಲಾನಿಂಗ್ ಒಳಗೆ ನಾವು ಏನ್ ಮಾಡ್ತೀವಿ? ಗುರಿಗಳನ್ನ ನಿರ್ಧಾರ ಮಾಡ್ತೀವಿ, ನಿಗದಿ ಮಾಡ್ತೀವಿ. ಆ ಗುರಿಗಳನ್ನ ಸಾಧಿಸುವ ಸಲುವಾಗಿ ಲಭ್ಯ ಇರುವಂತಹ ಹಲವಾರು ಕಾರ್ಯ ಮಾರ್ಗಗಳನ್ನ ಕಂಡುಕೊಳ್ತೀವಿ. ಅವುಗಳನ್ನ ವಿಶ್ಲೇಷಣೆ ಮಾಡಿ ಅದರೊಳಗೆ ಅತ್ಯುತ್ತಮವಾದಂಥ ಆಯ್ಕೆ ಮಾಡ್ತೀವಿ. ಸೊ ದೇರ್ ಫೋರ್ ಪ್ಲಾನಿಂಗ್ ಇಸ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್. ಸೊ ಇಟ್ ಹೆಲ್ಪ್ಸ್ ದ ಮ್ಯಾನೇಜರ್ ಇನ್ ಮೇಕಿಂಗ್ ದ ಡಿಸಿಷನ್. ಯೋಜಿಸುವಿಕೆ, ನಿರ್ಧಾರ ತೆಗೆದುಕೊಳ್ಳುವಿಕೆ. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಅನುವು ಮಾಡಿಕೊಡುತ್ತದೆ. ಸೊ ಅದಕ್ಕಾಗಿ ಅದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತ ಹೇಳಿ. ಸೊ ಇನ್ನು ಕೆಲವೊಂದು ಅದಾವ, ನಾ ಇಲ್ಲಿ ಬರೀ 5 ಮಾತ್ರ ಬರ್ದೇನಿ. ಇನ್ನೊಂದು ಯಾವ್ದ್ರಪ್ಪ ಅಂತಂದ್ರೆ ಯೋಜಿಸುವಿಕೆಯು ಇನ್ನು ಒಂದಿದೆ. ಸೊ ಯೋಜಿಸುವಿಕೆಯು ನಿಯಂತ್ರಿಸುವುದಕ್ಕಾಗಿ ಶಿಷ್ಟಗಳನ್ನು ಸ್ಥಾಪಿಸುತ್ತದೆ. ಇಷ್ಟೇ ಅಲ್ಲ, ಯೋಜಿಸುವಿಕೆಯು ಸಂಸ್ಥೆಯಲ್ಲಿ ಚಟುವಟಿಕೆಗಳನ್ನ ನಿಯಂತ್ರಿಸುವ ಸಲುವಾಗಿ ಶಿಷ್ಟಗಳನ್ನ ಸ್ಥಾಪಿಸುತ್ತದೆ. ಯೋಜಿಸುವಿಕೆಯು ನಿಯಂತ್ರಣದ ಪೂರ್ವಾಪೇಕ್ಷಿತ ಚಟುವಟಿಕೆಯಾಗಿದೆ. ವಿದೌಟ್ ಪ್ಲಾನಿಂಗ್ ಯು ಕೆನಾಟ್ ಕಂಟ್ರೋಲ್. ನೀವು ನಿಮ್ಮ ಸಂಸ್ಥೆಯಲ್ಲಿ ನಿಯಂತ್ರಣವನ್ನ ಮಾಡಬೇಕಾದ್ರೆ, ಸಂಸ್ಥೆಯಲ್ಲಿ ಚಟುವಟಿಕೆಗಳನ್ನ ನಿಯಂತ್ರಿಸಬೇಕಾದ್ರೆ ಮೊದಲು ಯೋಜಿಸುವಿಕೆ, ಯೋಜನೆಗಳನ್ನ ಮಾಡಲೇಬೇಕು. ಯಾಕಂದ್ರೆ ಯೋಜನೆಯಲ್ಲಿ ನಾವೇನ್ ಮಾಡ್ತೀವಿ? ಟಾರ್ಗೆಟ್ಸ್ ಗಳನ್ನ ಫಿಕ್ಸ್ ಮಾಡ್ತೀವಿ, ಗುರಿಗಳನ್ನ ಫಿಕ್ಸ್ ಮಾಡ್ತೀವಿ, ಶಿಷ್ಟಗಳನ್ನ ಫಿಕ್ಸ್ ಮಾಡ್ತೀವಿ. ಯೋಜಿಸಿಕೆ ಮೂಲಕ ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡಿದ್ವಿ ಅಂದ್ರೆ ನಂತರ ನಾವು ಆಕ್ಚುಯಲ್ ಪರ್ಫಾರ್ಮೆನ್ಸ್ ಅನ್ನ, ನೈಜ ಕಾರ್ಯನಿರ್ವಹಣೆಯನ್ನ ಅಳತೆ ಮಾಡಿ ಅದನ್ನ ಶಿಷ್ಟದ ಜೊತೆಗೆ ಹೋಲಿಕೆ ಮಾಡಬಹುದು. ಉದಾಹರಣೆಗೆ ಯೋಜಿಸುವಿಕೆಯಲ್ಲಿ ಸಪೋಸ್ ನಾವು ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡಿವಿ, ಶಿಷ್ಟನ್ನ ಫಿಕ್ಸ್ ಮಾಡಿವಿ ಏನಂತೇಳಿ, ಒಬ್ಬ ಕಾರ್ಮಿಕ ಬೆಳಗಿಂದ ಹಿಡಿದು ಸಾಯಂಕಾಲವರೆಗೆ 50 ಯೂನಿಟ್ಸ್ ಗಳನ್ನ ತಯಾರಿಸಬೇಕು. ಇಸ್ ಎ ಸ್ಟ್ಯಾಂಡರ್ಡ್. ಇದಕ್ಕೆ ನಾವು ಏನ್ ಕರಿತೀವಿ? ಶಿಸ್ತು ಅಂತ ಕರಿತೀವಿ. ಈಗ ಆ ವರ್ಕರ್ ಅಷ್ಟು ಉತ್ಪಾದನೆ ಮಾಡ್ತಾ ಇದ್ದಾನೋ ಇಲ್ಲೋ ನಾವು ನೋಡ್ಬೇಕು, ಅದನ್ನ ಕಂಟ್ರೋಲ್ ಮಾಡ್ಬೇಕು. ಅಷ್ಟು ಮಾಡ್ತಾ ಇದ್ರೆ ಏನ್ ಸಮಸ್ಯೆ ಇಲ್ಲ, ಕಡಿಮೆ ಮಾಡ್ತಾ ಇದ್ರೆ ನಾವು ಅದನ್ನ ಸರಿಪಡಿಸ್ಬೇಕಾಗ್ತೈತಿ. ಸೊ ನಿಯಂತ್ರಣವನ್ನು ಮಾಡಬೇಕು. ಸೊ ಅದಕ್ಕಾಗಿ ನಾವೇನ್ ಮಾಡ್ತೀರಪ್ಪ ಅಂದ್ರೆ, ಏನು 50 ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡಿರಲ್ಲ, ಅದಕ್ಕೂ ಅವ ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದಾನ ಅದಕ್ಕೂ ಎರಡಕ್ಕೂ ಹೋಲಿಕೆ ಮಾಡ್ತೀವಿ. ಸಪೋಸ್ ಅವ 48 ಉತ್ಪಾದನೆ ಮಾಡಿದಾನ, ಫಿಕ್ಸ್ ಆಗಿದ್ದು 50 ಸ್ಟ್ಯಾಂಡರ್ಡ್, ಬರೀ 2 ಕಡಿಮೆ ಅದಾವ, ಡಿಫ್ರೆನ್ಸ್ 2 ಅಷ್ಟು. ಡಿಫ್ರೆನ್ಸ್ ಮೈನರ್ ಇತ್ತು, ಕಡಿಮೆ ಇತ್ತು ಅಂದ್ರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಸಪೋಸ್ ಒಬ್ಬ ವರ್ಕರ್ 50 ಸ್ಟ್ಯಾಂಡರ್ಡ್ ಇದೆ, ಅವ ಬರೀ 10 ಅಷ್ಟೇ ಉತ್ಪಾದನೆ ಮಾಡೋಣ ಸಾಯಂಕಾಲವರೆಗೂ, 40 ಡಿಫ್ರೆನ್ಸ್ ಇದೆ. ಆವಾಗ ವ್ಯತ್ಯಾಸ ಕಾರಣಗಳನ್ನ ಕಂಡುಹಿಡಿತೀವಿ. ವ್ಯತ್ಯಾಸಕ್ಕೆ ಕಾರಣಗಳನ್ನು ಕಂಡುಹಿಡಿದು ಅದನ್ನ ಸರಿಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಅದಕ್ಕೆ ನಾವು ನಿಯಂತ್ರಣ ಅಂತ ಕರಿತೀವಿ. ಸೊ ಹೀಗೆ ನಿಯಂತ್ರಣ ಅಂದ್ರೆ ಏನ್ರಪ್ಪ ಅಂತಂದ್ರೆ, ನೈಜ ನಿರ್ವಹಣೆಯನ್ನ, ಕಾರ್ಯನಿರ್ವಹಣೆಯನ್ನ ಶಿಷ್ಟಗಳ ಜೊತೆಗೆ ಹೋಲಿಕೆ ಮಾಡಿ ಏನಾದ್ರೂ ವ್ಯತ್ಯಾಸ ಇದೆಯೋ ಅದನ್ನ ಕಂಡುಹಿಡಿಯೋದು. ವ್ಯತ್ಯಾಸ ಹೆಚ್ಚಾಗಿತ್ತು ಅಂತಂದ್ರೆ ಅದಕ್ಕೆ ಕಾರಣಗಳನ್ನ ಕಂಡುಹಿಡಬೇಕು. ಕಾರಣಗಳನ್ನ ಹಿಡಿದು ಅದು ಮುಂದೆ ಆಗಲಾರದಂತೆ ನೋಡ್ಕೋಬೇಕು, ಆ ಕಾರಣಗಳನ್ನ ಸರಿಪಡಿಸಬೇಕು. ಸೊ ಅದಕ್ಕೆ ನಾವು ನಿಯಂತ್ರಣ ಅಂತ ಕರಿತೀವಿ. ಸೊ ಹೀಗೆ ನಿಯಂತ್ರಣಕ್ಕೆ ಯೋಜಿಸುವಿಕೆ ಬೇಕೇ ಬೇಕು. ಯಾಕಂದ್ರೆ ನಿಯಂತ್ರಣಕ್ಕೆ ಶಿಸ್ತುಗಳು ಬೇಕು. ನಾವು ಚಟುವಟಿಕೆಗಳನ್ನ ನಿಯಂತ್ರಿಸಬೇಕಾದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಬೇಕು, ನಮ್ಗೆ ಟಾರ್ಗೆಟ್ಸ್ ಬೇಕು. ಆ ಟಾರ್ಗೆಟ್ಸ್, ಆ ಸ್ಟ್ಯಾಂಡರ್ಡ್ ಗಳನ್ನ ಎಲ್ಲಿ ಫಿಕ್ಸ್ ಮಾಡ್ತೀವಿ? ಯೋಜನೆಗಳನ್ನ ರೂಪಿಸುವಾಗ ಆ ಸ್ಟ್ಯಾಂಡರ್ಡ್ ಗಳನ್ನ ಫಿಕ್ಸ್ ಮಾಡ್ತೀವಿ. ಸೊ ಅದಕ್ಕಾಗಿ ಪ್ಲಾನಿಂಗ್ ಈಸ್ ಪ್ರೀ ರಿಕ್ವಿಸಿಟ್ ಫಾರ್ ಕಂಟ್ರೋಲಿಂಗ್ ಅಂತ ಕರೀತಾರೆ. ಯೋಜಿಸುವಿಕೆಯು ನಿಯಂತ್ರಣಕ್ಕೆ ಪೂರ್ವಪೇಕ್ಷಿತವಾಗಿದೆ ಅಂತ ಹೇಳ್ತಾರೆ. ಸೊ ಇವು ಕೆಲವೊಂದು ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ತೋರಿಸುವಂತಹ
ಪಾಯಿಂಟ್ಸ್ಗಳು, ಯೋಜಿಸುವಿಕೆಯ ಲಕ್ಷಣಗಳು, ಫೀಚರ್ಸ್ ಆಫ್ ದ ಪ್ಲಾನಿಂಗ್. ಸೊ ಮೊದಲನೇ ಫೀಚರ್ ನೋಡ್ರಿ, ಪ್ಲಾನಿಂಗ್ ಅಥವಾ ಯೋಜಿಸುವಿಕೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಪ್ಲಾನಿಂಗ್ ಫೋಕಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್. ಪ್ಲಾನಿಂಗ್ ಫೋಕಸಸ್ ಆನ್ ಅಚೀವಿಂಗ್ ಗೋಲ್ಸ್, ರೀಚಿಂಗ್ ಗೋಲ್ಸ್. ಸೊ ಇದರ ಮೊದಲ ಲಕ್ಷಣ ಏನ್ರಪ್ಪ ಅಂತಂದ್ರೆ ಇದು ಗುರಿ ಪ್ರಧಾನವಾಗಿದೆ. ಯೋಜಿಸುವಿಕೆಯು ಗುರಿಗಳ ಸಾಧನೆಯ ಮೇಲೆ ಒತ್ತು ನೀಡುತ್ತದೆ ಅಥವಾ ಕೇಂದ್ರೀಕರಿಸುತ್ತದೆ ಅಂತ. ಪ್ರತಿಯೊಂದು ಯೋಜನೆಯು ಭವಿಷ್ಯದಲ್ಲಿ ಸಾಧಿಸಬೇಕಾದ ಗುರಿಗಳನ್ನು ನಿರ್ದಿಷ್ಟಪಡಿಸುತ್ತದೆ ಮತ್ತು ಅವುಗಳನ್ನು ಸಾಧಿಸಲು ಅವಶ್ಯಕವಾದ ಕ್ರಮಗಳನ್ನು ಸಹ ನಿರ್ದಿಷ್ಟಪಡಿಸುತ್ತದೆ. ಕೇವಲ ಗುರಿಗಳು ಮಾತ್ರ ಅಲ್ಲ, ಗುರಿಗಳನ್ನು ನಿಗದಿಪಡಿಸಿದ ನಂತರ ಆ ಗುರಿಗಳನ್ನು ಸಾಧಿಸುವ ಸಲುವಾಗಿ ಅಗತ್ಯವಾದಂತಹ ಕ್ರಮಗಳನ್ನು ಸಹ ಅದು ನಿರ್ದಿಷ್ಟಪಡಿಸುತ್ತದೆ. ಗುರಿಗಳನ್ನು ನಿಗದಿಪಡಿಸದೆ ಒಬ್ಬ ವ್ಯವಸ್ಥಾಪಕನಿಗೆ, ಒಬ್ಬ ನಿರ್ವಹಣಾ ಅಧಿಕಾರಿಗೆ ಯಾವುದೇ ಯೋಜನೆಗಳನ್ನು ಮಾಡಲಾಗದು. ಯೋಜನೆಗಳನ್ನ ಮಾಡಬೇಕಾದ್ರೆ ಗುರಿಗಳನ್ನ ಅಥವಾ ಉದ್ದೇಶಗಳನ್ನ ನಿಗದಿಪಡಿಸಲೇಬೇಕು. ಆವಾಗ ಯೋಜಿಸುವಿಕೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮ ಯೋಜಿಸುವಿಕೆ ಪ್ರಾರಂಭ ಆಗೋದೇ ಉದ್ದೇಶಗಳಿಂದ. ಫಸ್ಟ್ ಉದ್ದೇಶ ಫಿಕ್ಸ್ ಮಾಡ್ರಿ. ಈ ವರ್ಷ 85% ರಿಸಲ್ಟ್ ಮಾಡಬೇಕು, ಗುರಿ ಉದ್ದೇಶ. ಆವಾಗ ನಿಮ್ಮ ಇತರೆ ಕೆಲಸಗಳು ಪ್ರಾರಂಭ ಆಗ್ತಾವೆ ಯೋಜನೆ ಒಳಗೆ. ಆಲ್ವೇಸ್ ಪ್ಲಾನಿಂಗ್ ಸ್ಟಾರ್ಟ್ಸ್ ವಿತ್ ದ ಅಬ್ಜೆಕ್ಟಿವ್ಸ್. ಸೊ ದೇರ್ ಫೋರ್, ಆದ್ರಿಂದ ಯೋಜಿಸುವಿಕೆಯು ಗುರಿ ಪ್ರಧಾನವಾಗಿದೆ ಅಂತ ಹೇಳ್ತಾರ, ಅಥವಾ ಗುರಿಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ಮೊದಲನೇ ಲಕ್ಷಣ. ಇನ್ನು ಎರಡನೇ ಲಕ್ಷಣ ಏನಪ್ಪಾ ಅಂದ್ರೆ, ಯೋಜಿಸುವಿಕೆಯು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ಸೊ ನಾವು ಈಗಾಗಲೇ ನೋಡಿದೀವಿ, ದೇರ್ ಆರ್ 5 ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ನಿರ್ವಹಣೆಯ 5 ಕಾರ್ಯಗಳು. ಅದರೊಳಗೆ ಯಾವ್ಯಾವ ಕಾರ್ಯಗಳು? ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಫಸ್ಟಿಗೆ ಬರೋದು ಯಾವುದು? ಯೋಜಿಸುವಿಕೆ. ಸೊ ಯೋಜಿಸುವಿಕೆ ಆದ ನಂತರವೇ ಉಳಿದ ಕಾರ್ಯಗಳು ಪ್ರಾರಂಭ ಆಗ್ತಾವ. ಸೊ ಅದಕ್ಕಾಗಿ ಯೋಜಿಸುವಿಕೆಯು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ ಅಂತ. ಹಂಗಂತ ಹೇಳಿ ಇದ ಹೆಚ್ಚಿಂದು ಅಂತ ಹೇಳಲ್ಲ. ಸಾಮಾನ್ಯವಾಗಿ ನಾವು ಏನ್ ಹೇಳ್ತಾರಪ್ಪ ಅಂದ್ರೆ, ನಿರ್ವಹಣೆಯಲ್ಲಿ 5 ಕಾರ್ಯಗಳು ಸಮನಾಗಿ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. 5 ಕಾರ್ಯಗಳನ್ನು ಮಾಡಲೇಬೇಕು. ವ್ಯಾಪ್ತಿ ಬೇರೆ ಬೇರೆ ಅಷ್ಟೇ, ಒಬ್ರು ಜಾಸ್ತಿ ಮಾಡ್ಬೋದು, ಒಬ್ರು ಕಡಿಮೆ ಮಾಡ್ಬೋದು, ಆದ್ರೆ 5 ಕಾರ್ಯಗಳನ್ನು ಮಾಡಲೇಬೇಕು. ಅದರೊಳಗೆ ಈ ಒಂದು ಯೋಜಿಸುವಿಕೆಯು ಪ್ರಥಮ ಕಾರ್ಯ, ಇದು ಒಂದು ಪ್ರಾಥಮಿಕ ಕಾರ್ಯವಾಗಿದೆ ಅಂತ. ಸೊ ಇದು ನಿರ್ವಹಣೆಯ ಇತರೆ ಕಾರ್ಯಗಳಿಗೆ ಆಧಾರವಾಗಿದೆ. ಇದು ನಿರ್ವಹಣೆಯ ಇತರೆ ಕಾರ್ಯಗಳಿಗೆ ಕಾರ್ಯ ಚೌಕಟ್ಟನ್ನು ನಿಗದಿಪಡಿಸುತ್ತದೆ. ನಿರ್ವಹಣೆಯ ಇತರೆ ಕಾರ್ಯಗಳು ಈ ಯೋಜನೆಗಳು ರೂಪಿಸಿದ ಅಥವಾ ನಿಗದಿಪಡಿಸಿದ ಚೌಕಟ್ಟಿನೊಳಗೆ ನಿರ್ವಹಿಸಬೇಕಾಗುತ್ತದೆ. ಸೊ ಆದ್ದರಿಂದ ನಿರ್ವಹಣೆಯು ಪ್ರಾಥಮಿಕ ಕಾರ್ಯವಾಗಿದೆ ಎಂದು ಹೇಳಲಾಗುತ್ತೆ. ಆಮೇಲೆ ಮೂರನೇದ್ದು, ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ಅಂದ್ರೆ ಇಟ್ ಈಸ್ ಪರ್ವೇಸಿವ್. ಪ್ಲಾನಿಂಗ್ ಈಸ್ ಪರ್ವೇಸಿವ್. ಇದು ಸರ್ವವ್ಯಾಪಿಯಾಗಿದೆ. ಪ್ಲಾನಿಂಗ್ ಈಸ್ ದ ಬೇಸಿಕ್ ಫಂಕ್ಷನ್ ಆಫ್ ಮ್ಯಾನೇಜರ್ ಅಟ್ ಆಲ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. although the nature and scope of planning will vary at each level. ಈ ಯೋಜಿಸುವಿಕೆಯು ನಿರ್ವಹಣೆಯ ಎಲ್ಲಾ ಹಂತಗಳಲ್ಲಿರುವ ವ್ಯವಸ್ಥಾಪಕರು, ಅದು ಉನ್ನತ ಹಂತ ಆಗಿರ್ಬೋದು, ಮಧ್ಯಮ ಹಂತ ಆಗಿರ್ಬೋದು, ಕೆಳ ಹಂತ ಆಗಿರ್ಬೋದು. ಸೊ ಯೋಜಿಸುವಿಕೆಯು ನಿರ್ವಹಣೆಯ ಎಲ್ಲಾ ಹಂತಗಳಲ್ಲಿರುವಂತಹ ವ್ಯವಸ್ಥಾಪಕರ ಪ್ರಥಮ ಕಾರ್ಯವಾಗಿದೆ. ಪ್ರಥಮ ಕಾರ್ಯವಾಗಿದೆ. ಎಲ್ಲರೂ ಇದನ್ನ ಮಾಡಲೇಬೇಕು. ಎಲ್ಲಾ ಹಂತಗಳಲ್ಲಿ ಇರುವಂತಹ ನಿರ್ವಹಣಾಧಿಕಾರಿಗಳು ಇದನ್ನ ಮಾಡಲೇಬೇಕು. ಇರ್ರಿಸ್ಪೆಕ್ಟಿವ್ ಆಫ್ ದ ನೇಚರ್ ಆಫ್ ದ ಆರ್ಗನೈಸೇಷನ್. ಸಂಸ್ಥೆಯ ಸ್ವರೂಪ ಹೇಗೆ ಇರಲಿ, ಅದು ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಎಲ್ಲ ಕಡೆಯೂ ಯೋಜಿಸುವಿಕೆಯನ್ನ ಯೋಜನೆಗಳನ್ನ ರೂಪಿಸಲೇಬೇಕು. ಸೊ ಅದಕ್ಕಾಗಿ ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ ಅಂತ ಹೇಳ್ತಾರೆ. ಇದರ ಒಂದು ಸ್ಕೋಪ್ ಏನಿದೆಲ್ಲ, ಇದರ ಸ್ಕೋಪ್, ಯೋಜಿಸುವಿಕೆಯ ವ್ಯಾಪ್ತಿ ಮತ್ತು ಅದರ ಸ್ವರೂಪ ಭಿನ್ನವಾಗಿರುತ್ತದೆ. ಉದಾಹರಣೆಗೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಒಳಗೆ, ಉನ್ನತ ನಿರ್ವಹಣಾ ಹಂತದಲ್ಲಿ ಇರುವಂತಹ ನಿರ್ವಹಣಾ ಅಧಿಕಾರಿಗಳು ಇಡೀ ಸಂಸ್ಥೆಗೆ ಯೋಜನೆಗಳನ್ನ ರೂಪಿಸ್ತಾರೆ, ಇಡೀ ಸಂಸ್ಥೆಗೆ. ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಧ್ಯ ಹಂತದಲ್ಲಿ ಇರುವಂತಹ ನಿರ್ವಹಣಾಧಿಕಾರಿಗಳು ತಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳನ್ನ ಮಾಡ್ತಾರೆ. ಸೂಪರ್ವೈಸರ್ ಅಥವಾ ಫೋರ್ಮನ್ ಅಂತ ಕರಿತೀವಿ, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಒಳಗೆ ಬರುವಂತಹ ಮೇಲ್ವಿಚಾರಕರು, ಅವ್ರು ಏನ್ ಮಾಡ್ತಾರೆ, ತನ್ನ ದಿನನಿತ್ಯದ ಕಾರ್ಯಗಳಿಗಾಗಿ ಯೋಜನೆಗಳನ್ನ ಮಾಡ್ತಾರೆ. ಸೊ ಹೀಗೆ ಈ ಯೋಜನೆಗಳ ವ್ಯಾಪ್ತಿ ಭಿನ್ನವಾಗಿರಬಹುದು, ಅದರ ಸ್ವರೂಪ ಭಿನ್ನವಾಗಿರಬಹುದು, ಅದರ ವ್ಯಾಪ್ತಿ ಹೆಚ್ಚು ಕಡಿಮೆ ಆಗಿರಬಹುದು. ಉನ್ನತ ಮಟ್ಟದಲ್ಲಿ ಅದರ ವ್ಯಾಪ್ತಿ ಹೆಚ್ಚು, ಮಧ್ಯಮ ಮಟ್ಟದಲ್ಲಿ ಕಡಿಮೆ, ಲೋವರ್ ಮಟ್ಟದಲ್ಲಿ ಅದಕ್ಕಿಂತ ಕಡಿಮೆ. ಆದರೆ ಎಲ್ಲರೂ ಯೋಜನೆಗಳನ್ನ ಮಾಡಲೇಬೇಕು. ಸೊ ಅದಕ್ಕಾಗಿ ಇದು ಸರ್ವವ್ಯಾಪಿಯಾಗಿದೆ ಅಂತ. ಆಮೇಲೆ ಪ್ಲಾನಿಂಗ್
ಅಥವಾ ಯೋಜಿಸುವಿಕೆಯು ನಿರಂತರವಾಗಿದೆ. ಇದು ಒಂದ್ಸರಿ ಮಾಡಿ ಮುಗಿಸೋದಲ್ಲ. ಯಾಕಂದ್ರೆ ನಾವು ನಿಗದಿತ ಅವಧಿಗಾಗಿ ಯೋಜನೆಗಳನ್ನ ಮಾಡಿರ್ತೀವಿ. ಸಪೋಸ್ 1 ವರ್ಷಕ್ಕೆ ನಾವು ಯೋಜನೆಗಳನ್ನ ಮಾಡಿದ್ವಿ. 1 ವರ್ಷ ಆದ ನಂತರ ಮತ್ತೇನ್ ಮಾಡ್ಬೇಕು? ಯೋಜನೆಗಳನ್ನ ಮಾಡಿದ ತಕ್ಷಣ ಅವು ಕಾರ್ಯರೂಪಕ್ಕೆ ತರಬೇಕು, ಅದರ ಫಾಲೋ ಅಪ್ ಮಾಡಬೇಕು. ಅವಧಿ ಮುಗಿದ ನಂತರ ಮತ್ತೆ ಮುಂದಿನ ಅವಧಿಗಾಗಿ ಯೋಜನೆಗಳನ್ನ ಮಾಡಬೇಕು. ಸೊ ಹೀಗೆ ಇದು ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಇದು ಒಂದ್ಸಾರಿ ಮಾಡಿ ಮುಗಿಸೋದಲ್ಲ, ಯೋಜನೆಗಳನ್ನ ನಿರಂತರವಾಗಿ ಮಾಡಬೇಕಾಗುತ್ತದೆ. ಆಮೇಲೆ ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಇಟ್ ಈಸ್ ಫ್ಯೂಚರಿಸ್ಟಿಕ್. ನಾವು ಹಿಂದಿನ ಅಥವಾ ಪಾಸ್ಟ್ ಸಲುವಾಗಿ ನಾವು ಯೋಜನೆಗಳನ್ನ ಮಾಡುವುದಿಲ್ಲ. ಕಳೆದ ವರ್ಷಕ್ಕೆ ನಾವು ಯೋಜನೆಗಳನ್ನ ಮಾಡುವುದಿಲ್ಲ, ಏನಿದ್ರು ಭವಿಷ್ಯಕ್ಕಾಗಿ ನಾವು ಯೋಜನೆಗಳನ್ನ ಮಾಡ್ತೀವಿ. ಸೊ ಹೀಗಾಗಿ ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಯೋಜಿಸುವಿಕೆಯು ಪ್ರಮುಖವಾಗಿ ಭವಿಷ್ಯದ ಕಡೆಗೆ ನೋಡಿ ಅದರ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳುವುದನ್ನ ಒಳಗೊಂಡಿದೆ. ಅಂದ್ರೆ ಭವಿಷ್ಯವನ್ನು ಲಕ್ಷ್ಯದಲ್ಲಿ ಇಟ್ಟು ನೋಡುವುದು ಅಥವಾ ಲಕ್ಷ್ಯವಿಟ್ಟು ನೋಡುವುದು, ಅದನ್ನ ವಿಶ್ಲೇಷಣೆ ಮಾಡುವುದು, ಅಂದಾಜು ಮಾಡುವುದು. ಸೊ ಆದ್ದರಿಂದ ಯೋಜಿಸುವಿಕೆಯು ಮುನ್ನಂದಾಜಿನ ಆಧಾರದ ಮೇಲೆ ಭವಿಷ್ಯದ ಕಡೆಗೆ ನೋಡುವ ಕಾರ್ಯವಾಗಿದೆ. ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. 6ನೇದು, ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿದೆ. ಸೊ ಯೋಜಿಸುವಿಕೆ ಅಂದ್ರೆ ಏನು? ನಾವು ಈ ಹಿಂದೆ ನೋಡಿದ್ದೀವಿ. ಉದ್ದೇಶಗಳನ್ನು ನಿಗದಿಪಡಿಸುವುದು, ಆ ಉದ್ದೇಶಗಳನ್ನ ಸಾಧಿಸುವ ಸಲುವಾಗಿ ಕಾರ್ಯ ಮಾರ್ಗಗಳನ್ನ ಕಂಡುಕೊಳ್ಳುವುದು, ಅದರೊಳಗೆ ಅತ್ಯುತ್ತಮವಾದಂತಹ ಕಾರ್ಯಮಾರ್ಗವನ್ನು ಆಯ್ಕೆ ಮಾಡುವುದು. ಇಟ್ ಇಸ್ ನಥಿಂಗ್ ಬಟ್ ನಿರ್ಣಯಗಳನ್ನ ತೆಗೆದುಕೊಳ್ಳುವುದು. ಸೊ ದೇರ್ ಫಾರ್ ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿದೆ ಅಂತ. ಯೋಜಿಸುವಿಕೆ ಕಾರ್ಯ ಮಾರ್ಗಗಳನ್ನು ಕಂಡು ಹಿಡಿದು ಅಥವಾ ಗುರುತಿಸಿ ಅತ್ಯುತ್ತಮವಾದ ಕಾರ್ಯ ಮಾರ್ಗವನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಾಗಿದ್ದು ಅದು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಆಮೇಲೆ 7ನೇದು, ಯೋಜಿಸುವಿಕೆಯು ಮಾನಸಿಕ ಪ್ರಕ್ರಿಯೆಯಾಗಿದೆ. ಇಟ್ ಇಸ್ ಎ ಮೆಂಟಲ್ ಎಕ್ಸರ್ಸೈಸ್. ಯೋಜಿಸುವಿಕೆಯು ಸರಳ ಪ್ರಕ್ರಿಯೆ ಅಲ್ಲ, ಅದು ಒಂದು ಬುದ್ಧಿವಂತಿಕೆಯ ಪ್ರಕ್ರಿಯೆಯಾಗಿದೆ, ಕ್ರಿಯೆಯಾಗಿದೆ. ಯೋಜಿಸುವಾಗ ಮಾನಸಿಕ ಅಂಶಗಳಾದಂತಹ ದೂರದೃಷ್ಟಿ, ಬುದ್ಧಿವಂತಿಕೆ, ಅಂದಾಜಿಸುವಿಕೆ ಮತ್ತು ನಿಷ್ಕರ್ಷಗಳನ್ನ ಬಳಸಬೇಕಾಗುತ್ತದೆ. ಇದು ಮಾಡುವುದಕ್ಕೆ ಬದಲಾಗಿ ಯೋಚಿಸುವ ಬುದ್ಧಿವಂತಿಕೆಯ ಚಟುವಟಿಕೆಯಾಗಿದೆ. ಇದು ಕೇವಲ ಊಹೆ ಮಾಡುವುದಕ್ಕೆ ಬದಲಾಗಿ ತಾರ್ಕಿಕವಾಗಿ ಯೋಚಿಸುವುದನ್ನ ಬಯಸುತ್ತದೆ. ಅದಕ್ಕಾಗಿ ಯೋಜಿಸುವಿಕೆಯು ಮಾನಸಿಕ ಕ್ರಿಯೆಯಾಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಯೋಜಿಸುವಿಕೆಯ ಲಕ್ಷಣಗಳು